ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಏನೇ ಹೇಳಿ ಅಡಿಗೆ ಅನ್ನೋದು ಒಂದು ಕಲೆ. ಆ ಕಲೆ ಎಲ್ರಿಗೂ ಬರಲ್ಲ ರೀ. ಪ್ರತಿನಿತ್ಯ ಏನಾದ್ರೂ ಒಂದು ಹೊಸ ರೆಸಿಪೀಸ್ ಕಲಿಬೇಕು, ಹೊಸ ರೆಸಿಪೀಸ್ ಮಾಡಬೇಕು ಅಂದ್ರೆ ಅದಕ್ಕೆ ಆದಂತಹ ಒಂದು ಕಲೆ ಬೇಕೇ ಬೇಕು. ಅಂಥ ಕಲೆ ಇರೋ ಪ್ರತಿಮಾ ಅಡಿಗ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಹೊಸ ರೆಸಿಪಿ, ಸ್ಪೆಷಲ್ ರೆಸಿಪಿ ಮಾಡ್ತಾರೆ ಅಂತ ಕೇಳೋಣ. ಸೊ ಅವ್ರನ್ನೇ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ ಅಡಿಗ. ಹಾಯ್ ಹಾಯ್, ಮಿಚ್ತಾ ಇದ್ದೀರ ತಾವು? ಎಲ್ಲ ನಿಮ್ ದಯೆ ಅಮ್ಮ. ಆಯ್ತು, ಈಗ ಇವಾಗೇನ್ ಹಸ್ಕೊಂಡ್ ಬಂದಿದ್ಯಾ ಅಥವಾ ಹೊಟ್ಟೆ ತುಂಬಿಸ್ಕೊಂಡ್ ಬಂದಿದ್ಯಾ? ಯು ನೋ ಬೇಬಿ, ಸೊ ನೀನ್ ಅಡಿಗೆ ಮಾಡ್ತೀಯಾ ಅಂದ್ರೆ ನನ್ ಮನೇಲಿ ಏನು ತಿನ್ಕೊಂಡ್ ಬಂದಿರಲ್ಲ, ಅದ್ ಚೆನ್ನಾಗ್ ಗೊತ್ತಿದೆ ಅಲ್ವಾ? ಸೊ ಲೆಟ್ಸ್ ಸ್ಟಾರ್ಟ್. ಏನ್ ಮಾಡ್ತಿದ್ಯಾ ಇವತ್ತು? ಇವತ್ತು ಸೋಯಾ ಕಾಳಿಂದ ಅಂಬೋಡೆ ಮಾಡ್ಕೊಡ್ತಾ ಇದೀನಿ. ಅಂಬೋಡೆನಾ ಆಂಬೋಡೆನಾ? ಅದು ಆಂಬೋಡೆ ಅಂತಾನು ಅನ್ಬೋದು, ವಡೆ ಅಂತ ಹೇಳ್ಬೋದು, ಏನ್ ಬೇಕಾರೋ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಹೌದು, ದಟ್ಸ್ ರೈಟ್ ಬೇಬಿ. ಸೊ ಏನದು? ಸೋಯಾ ಕಾಳಿನ ಅಂಬೋಡೆ. ಆಂಬೋಡೆ. ಹೌದು. ಪ್ರತಿಮಾ, ಹೇಳು ನಿಮ್ಮ ಮೆಚ್ಚಿನ ಸೋಯಾ ಆಂಬೋಡೆಗೆ ಏನೇನ್ ಬೇಕು ಅಂತ. ನೆನ್ಸಿರೋ ಸೋಯಾ, ಎಣ್ಣೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಇದು ಪುದೀನ, ಈರುಳ್ಳಿ, ಲಿಂಬೆಹಣ್ಣು, ಅಕ್ಕಿ ಹಿಟ್ಟು. ಓಕೆ, ಸೋಯಾ ನೆನ್ಸಿದ್ಯಾ ಅಂತ ಹೇಳಿದ್ಯಲ್ಲ, ಎಷ್ಟೊತ್ತು ನೆನ್ಸಿದ್ಯಾ? ಇದು ಓವರ್ ನೈಟ್ ಸೋಕ್ ಮಾಡಬೇಕು. ಅಂದ್ರೆ ರಾತ್ರಿ ನೆನ್ಸಿಟ್ರೆ ಬೆಳಿಗ್ಗೆಗೆ ನೀರು ತೆಗೆದ್ಬಿಟ್ರೆ ಕ್ಲೀನಾಗೆ ಅದು ಸೋಕ್ ಆಗಿರುತ್ತೆ, ಮತ್ತೆ ಕಾಳು ಉಪ್ಕೊಂಡಿರುತ್ತೆ. ಹೇಳಮ್ಮ, ನಿನ್ ತಲೆಯಲ್ಲಿ, ಇಷ್ಟು ಪುಟ್ಟ ತಲೆಯಲ್ಲಿ ಎಷ್ಟು ರೆಸಿಪೀಸ್ ಇದೆ? ಐ ಡೋಂಟ್ ನೋ. ಈಗ ನಾನು ಇದೇ ಸೋಯಾನ್ ಕೊಟ್ರೆ ಇನ್ನೊಂದೇನೋ ರೆಸಿಪಿ ಮಾಡಿರ್ತೀಯಲ್ಲ? ಹೌದು, ನಾನು ಇದ್ರೊಳಗೆ ಪಾಯಸ ಮಾಡ್ಬೋದು, ಗೊತ್ತಾ? ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮೋಸ್ಟ್ಲಿ ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇರ್ಬೋದು ಏನೋ. ಗಾಡ್ ಗಿಫ್ಟ್ ಅಲ್ಲ? ಈಗ ಫಸ್ಟ್ ಗ್ಯಾಸ್ ಆನ್ ಮಾಡ್ಬೋದು, ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡೋಣ. ಬಿಕಾಸ್ ಆಂಬೋಡೆ ಅಂದ್ರೆ ಎಣ್ಣೆ ಜಾಸ್ತಿ ಹಾಕ್ಬೇಕು, ಕರಿಬೇಕಲ್ವಾ ಅದಕ್ಕೆ? ಹೌದು, ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ರೆ ನಮ್ಮ ಅರ್ಧ ಕೆಲಸ ಮುಗ್ದೋಗುತ್ತೆ. ಕರೆಕ್ಟ್, ಯಾಕಂದ್ರೆ ಮಿಕ್ಸಿಂಗ್ ಎಲ್ಲ ತುಂಬಾ ಬೇಗ ಆಗೋಗುತ್ತೆ. ಹೌದು, ಯೂಶಲಿ ನಾವು ಕಡಲೆಬೇಳೆ ಅಂಬೋಡೆ ಮಾಡ್ತಾ ಇರ್ತೀವಿ. ಮತ್ತೆ ಅಂದ್ರೆ ಈ ವಡೆಗಳಂತಂದ್ರೆ ಯೂಶಲಿ ಕಡಲೆಬೇಳೆ ಬೇಕೇ ಬೇಕು. ಸೊ ಇದ್ರೊಳಗೆ ಹಳಸಂಡೆ ಕಾಳಲ್ಲಿ ಮಾಡ್ಬೋದು, ಅದು ಇನ್ನೂ ಟೇಸ್ಟಿ ಆಗಿರುತ್ತಲ್ಲ. ಹೌದು. ಸೋಯಾಬೀನ್ ಏನ್ ಸ್ಪೆಷಾಲಿಟಿ? ಅದು ತುಂಬಾ ಒಳ್ಳೆಯದು ಅಂತಾರಲ್ಲ? ಹೌದು, ತುಂಬಾ ಒಳ್ಳೇದು. ಅದ್ರೊಳಗೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಏನಂದ್ರೆ ಪ್ರೋಟೀನ್ಸ್, ವಿಟಮಿನ್ಸ್, ಕ್ಯಾಲ್ಸಿಯಂ ಎಲ್ಲ ಗುಣಗಳು ಅದ್ರೊಳಗಿರುತ್ತೆ. ಬಟ್ ಇನ್ನೊಂದು ಏನಂತಂದ್ರೆ ಇದು ಅಷ್ಟೇ ವಾಯು ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಶುಂಠಿ ಹಾಕ್ತಾ ಇದ್ದೀನಿ. ಸೊ ಎಷ್ಟು ಒಳ್ಳೇದು. ಅದ್ರೊಳಗೂ ಒಂಚೂರು ಏನೋ ಒಂಚೂರು ಇದ್ದೇ ಇರುತ್ತೆ. ಪಾಸಿಟಿವ್ ಇದ್ರಲ್ಲಿ ಒಂಚೂರು ನೆಗೆಟಿವ್ ಇರ್ಲೇಬೇಕು. ಅದೇನೋ ಹೌದು. ಈಗ ಎಣ್ಣೆ ಕಾಯ್ಲಿ, ನಂಗೆ ಮಿಕ್ಸಿ ಜಾರ್ ತಂದು ಕೊಡ್ತೀಯಾ? ದೊಡ್ಡದ್ ಬೇಕು. ಈಗ ಸೋಯಾ ಕಾಳು, ನೆನ್ಸಿರೋ ಸೋಯಾ ಕಾಳು ಸ್ಪೂನ್ ಕೊಡು. ಒಂದು ಬಟ್ಲಾಗಷ್ಟು ನೆನ್ಸಿರೋ ಸೋಯಾ ಕಾಳು. ಇದು ತರ್ತರಿಯಾಗೆ ರುಬ್ಕೋಬೇಕು. ಅದಕ್ಕೆ ನೀರ್ ಹಾಕ್ಬಾರ್ದು ಅಲ್ವಾ? ನೀರ್ ಹಾಕ್ಬಾರ್ದು, ಬಿಕಾಸ್ ಅದ್ರಲ್ಲೇ ನೀರಿನ ಅಂಶ ಇದೆ. ನೆಂದಿದ್ಯಲ್ಲ? ಹೌದು. ನೆನ್ಸಿರೋ ಅಂತ ಸೋಯಾ ಕಾಳು, ಶುಂಠಿ 1 ಇಂಚ್ ಆಗಷ್ಟು ಶುಂಠಿ ತಗೊಂಡಿದ್ದೀನಿ. ಎಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ. ಎಲ್ಲ ಅದಕ್ಕೆ ಹಾಕಿ ರುಬ್ಕೊಂಡ್ಬಿಡ್ತೀಯಾ? ಹೌದು, ತರ್ತರಿಯಾಗಿ ರುಬ್ಕೋಬೇಕು. ಕರ್ಬೇವಿನ ಸೊಪ್ಪು. ಕೆಲಸ ಬೇಗ ಆಗ್ಲಿ ಅಂತನಾ ಅಥವಾ ಹೆಂಗೆ? ಏನು ಕೆಲಸ ಬೇಗ ಆಗ್ಲಿ ಅಂತನಾ? ಆತರ ಅಲ್ಲ, ಎಲ್ಲ ಕೂಡ್ಬೇಕಲ್ವಾ. ಕೈಯಲ್ಲಿ ಮಿಕ್ಸ್ ಮಾಡ್ಬೋದಲ್ವಾ? ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ. ಟ್ಯಾಲೆಂಟ್. ಹೌದು. ಈಗ ಹಸಿ ಮೆಣಸಿನ್ಕಾಯಿ. ಹಾಗಾದ್ರೆ ಯಾವ್ದನ್ನ ಹೆಚ್ಕೊಳ್ಳೋದು ಬೇಡ, ಹಂಗೆ ಡೈರೆಕ್ಟ್ ಆಗಿ ಹಾಕೋಬಹುದು. ಇನ್ನು ಕೆಲಸ ಈಸಿ ಆಗುತ್ತೆ, ಇನ್ನು ಸುಲಭ ಆಗತ್ತೆ. ಇದನ್ನ ತರ್ತರಿಯಾಗಿ ನಾವು ರುಬ್ಕೋಬೇಕು. ನಾ ರುಬ್ಕೊಂಡ್ಬರ್ತೀನಿ. ನೀನೇ ಹೋಗ್ತೀಯಾ? ನಾನೇ ಹೋಗ್ತೀನಿ ಬಿಡು. ಫೈನ್. ಈಗ ಇದಾಗಿದೆ. ಇದು ನಾನೇ ರುಬ್ಕೊಂಡ್ ಬರ್ತಿದ್ದೆ. ನಂಬಿಕೆ ಇಲ್ವಾ ನನ್ ಮೇಲೆ? ನಂಬಿಕೆ ಪ್ರಶ್ನೆ ಅಲ್ವೇ ಇಲ್ಲ ಕಣೆ. ಪಾಪ ನಿಂಗೆ ಯಾಕೆ ಅಷ್ಟೊಂದು ಕೆಲಸ ಕೊಡೋದು ಅಂತ. ಸ್ವೀಟ್ ಸ್ವೀಟ್ ಆಗೋಗ್ಬಿಟ್ಟಿದ್ಯಾ ಬರ್ತಾ ಬರ್ತಾ ನೀನು? ಸ್ವೀಟ್ ಇಲ್ಲ, ಇವಾಗ ಖಾರ ಕೊಡ್ತಾ ಇದ್ದೀನಿ ನಿಂಗೆ. ಖಾರ ಮಾಡ್ಕೊಡ್ತೀಯ ಅಂತ ನೀನ್ ಸ್ವೀಟ್ ಆಗ್ಬಿಟ್ಟಿದ್ಯಲ್ಲ? ಓ, ಹೆಂಗಾರು ಹಂಗೆ. ಈಗ ಇದು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ನಾನು 200 ಗ್ರಾಮ್ಸ್ ಆಗಷ್ಟು ಸೋಯಾ ಕಾಳು ತಗೊಂಡಿರೋದು. ಓಕೆ. ಏನಂದ್ರೆ ನಾವು ಹಾಗೆ ಹಾಕಿದ್ರೆ ನೀವು ಕೇಳಿದ್ಯಲ್ಲ
ಹಾಗೆ ಹಾಕ್ಬೋದಲ್ಲ ಅಂತ. ಹಾಗೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಮಕ್ಳು ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ, ಇದರ ಸಿಗೋದಿಲ್ಲ ಅಂತ. ಮಕ್ಳಿಗೆ ಕೆಲವರಿಗೆ ದೊಡ್ಡವ್ರಿಗೂ ಬಾಯಿಗೆ ಹಸಿಮೆಣಸಿನ್ಕಾಯಿ ಎಲ್ಲ ಸಿಕ್ಕಿದ್ರೆ ಇಷ್ಟಪಡಲ್ವಲ್ಲ, ಅದಕ್ಕೆ ಮಿಕ್ಸಿ ಮಾಡ್ಬಿಟ್ಟು ಹಾಕಿದ್ರೆ ಎಲ್ಲ ಮಿಕ್ಸ್ ಆಗಿರುತ್ತೆ ನೀಟಾಗಿ. ಎಕ್ಸಾಕ್ಟ್ಲಿ. ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಹೆಚ್ಚಿರುವಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬೋದಾ? ಹಾ, ಜಾಸ್ತಿ ಹಾಕಿದ್ರೆ ಇನ್ನೂ ಒಳ್ಳೇದು, ರುಚಿನೂ ಚೆನ್ನಾಗಿರುತ್ತೆ. ತೆಂಗಿನ ತುರಿ, ತೆಂಗಿನ ತುರಿ ಹಾಕ್ತಾರ ಅದಕ್ಕೆ? ಹೌದು, ತೆಂಗಿನ ತುರಿ ಹಾಕಿದ್ರೆ ಈ ಒಂದು ಅಂಬುಡೆಗೆ ತುಂಬಾ ಚೆನ್ನಾಗಿರುತ್ತೆ. ಓ. ಮತ್ತೆ ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್ ಆಗಷ್ಟು ಸಾಕಾ? ಅಷ್ಟೇ ಸಾಕು. 1 ಸ್ಪೂನ್ ಕೊಡು. 1 ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಗರಿ ಬರಕ್ಕೆ. ಹಾಗೂ ಲಿಂಬೆ ಹಣ್ಣು. ಏನಕ್ಕೆ ಹಾಕ್ತಾ ಇದೀನಿ ಗೊತ್ತಾ, ಲಿಂಬೆ ಹಣ್ಣು ಅದು ಗರಿ ಗರಿಯಾಗಿ ಬರುತ್ತೆ. ಲಿಂಬೆ ಹಣ್ಣು ಒಂಚೂರು ಹಿಂಡಿದ್ರೆ ಗರಿ ಗರಿಯಾಗಿ ಬರುತ್ತೆ. ಈ ಟಿಪ್ ನಿಮಗೆ ಗೊತ್ತಿತ್ತಾ? ನನಗೆ ಗೊತ್ತಿಲ್ಲ, ನಿಮ್ಗೆ ಹೇಗೆ ಗೊತ್ತಾಗ್ಬೇಕು? ಪ್ರತಿಮಾ ಏನಾದ್ರೂ ಒಂದು ಹೊಸ ಟಿಪ್ ನ ಕಂಡು ಹಿಡ್ಕೊಂಡ್ ಬಂದ್ಬಿಟ್ಟಿರ್ತಾರಪ್ಪ. ಸೊ ನಿಂಬೆ ಹುಳಿ ಸ್ವಲ್ಪ ಹಾಕ್ಬೇಕು. ಹೌದಾ? ಸ್ವಲ್ಪ ಹಾಕ್ಬೇಕು, ಅದು ಗರಿ ಗರಿ ಆಗತ್ತೆ. ಓಕೆ. ಈಗ ನಾವ್ ಏನೇ ಹಾಕಿದ್ರು ಕೈಯಲ್ಲೇ ಮಿಕ್ಸ್ ಮಾಡ್ಬೇಕಲ್ವಾ? ಇಂಡಿಯನ್ ಹ್ಯಾಂಡ್ ಅಮ್ಮ ಇದು. ಹೌದು. ಮತ್ತೆ ನಾವು ಉಪ್ಪೆ ಹಾಕಿಲ್ಲ, ರುಚಿಗೆ ತಕ್ಕಷ್ಟು. ನೀನ್ ನನ್ ನೋಡ್ತಾ ಇದ್ರೆ ಏನೇನೋ ಮರಿತಾ ಇರ್ತೀಯ, ನಾನ್ ನೆನಪಿಸ್ಬೇಕು ನಿನ್ಗೆ. ಅಲ್ಲಿ ಹಾಕು. ನೀನೆಲ್ಲ ನೆನ್ಸ್ದೆ ನನ್ನ? ಹೇಳ್ದೆ ಹಿಂಗೆ ಹಿಂಗೆ, ನಾನೇನು ಕೇಳಿಸ್ಕೊಳ್ಳಿಲ್ಲ. ನಿನ್ ಆಕ್ಷನ್ ಮಾಡ್ದೆ, ಕೇಳಿಸ್ಕೊಳ್ಳಿಲ್ಲ. ಓಕೆ ಓಕೆ ಓಕೆ. ಈ ಹಂತದಲ್ಲಿ ಸ್ವಲ್ಪ ಪುದೀನ ಹಾಕ್ತಾರ ಇದಕ್ಕೆ? ನಿಮ್ ಟೇಸ್ಟ್ ಏನ್ ಬೇಕೋ ಅದು ಹಾಕೋಬಹುದು. ಪುದೀನ ಹಾಕೋಬಹುದು, ಸಬ್ಸಿಗೆ ಸೊಪ್ಪು ಹಾಕೋಬಹುದು. ಸೊ ಯೂಶಲಿ ಅಂಬೋಡೆ ಅಂತಂದ್ರೆ ಹಾಕ್ತಾರಲ್ವಾ? ಅಂದ್ರೆ ಸೊಪ್ಪು ಅಂದ್ರೆ ಈ ಎರಡೇ ಆಪ್ಷನ್ ಇರೋದು, ಬೇರೆ ಸೊಪ್ಪುಗಳು ಹಾಕಕ್ ಆಗಲ್ಲ? ಇಲ್ಲ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಥವಾ ಫ್ಲೇವರ್. ಹೌದು, ಫ್ಲೇವರ್ಗೋಸ್ಕರ. ಯಾಕಂದ್ರೆ ಇದು ಸೋಯಾ ಕಾಳಿನ ವಾಸನೆ ಗೊತ್ತೇ ಆಗೋದಿಲ್ಲ, ನಾವು ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಓಕೆ. ಸೊ ಅಷ್ಟುನು ಒಂದ್ ಸ್ವಲ್ಪನೂ ನೀರ್ ಮಿಕ್ಸ್ ಮಾಡಲ್ಲ ಇದಕ್ಕೆ? ಇಲ್ಲ, ನೀರ್ ಮಿಕ್ಸ್ ಮಾಡ್ದೇನೆ. ಯಾಕಂದ್ರೆ ನಾವು ನೆನ್ಸಿರ್ತೀವಲ್ಲ, ನೆನ್ಸಿರೋದ್ರೊಳಗೆ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಕರೆಕ್ಟ್. ಅದೇ ಸಾಕಾಗುತ್ತೆ. ಈಗ ಹಿಟ್ಟು ನೋಡು ಕಲ್ಸಾಗಿದೆ, ಇದು ಫುಲ್ ಕಲರ್ಫುಲ್ ಆಗಿದೆ. ಹೌದು. ಈಗ ಇದನ್ನ ಉಂಡೆ ಮಾಡ್ಕೊಂಡ್ಬಿಡೋಣ. ಅಂದ್ರೆ ಯೂಶಲಿ ಒಡೆ ತರ್ತೀವಲ್ಲ, ಅಷ್ಟು ಸೈಜ್ ಅಲ್ಲ? ಅಷ್ಟೇ ಸೈಜು, ಅಂದ್ರೆ ಸ್ವಲ್ಪ ದಪ್ಪ ಇರ್ಬೇಕು. ಇದಿಷ್ಟಾಗಿದೆಯಲ್ಲ, ಈಗ ಏನ್ ಮಾಡ್ಬೇಕು, ಬಾಳೆ ಎಲೆ ಆ ತರದೆಲ್ಲ ಕೆಲವ್ರು ಬಾಳೆ ಎಲೆ ಇಟ್ಕೋಬೇಕಾಗತ್ತೆ, ತಟ್ ಹಾಕ್ಬೇಕು ಅಂತಂದ್ರೆ ಅನ್ಕೊಂತಾರೆ. ಈಗ ಏನ್ ಮಾಡೋಣ, ಕೈಗೆ ಒಂಚೂರು ನೀರ್ ಹಾಕೊಂಡು ನೋಡು. ಕೈಗೆ ಅಂಟ್ಬಾರ್ದಲ್ವಾ, ಅದಕ್ಕೆ ನೀರ್ ಹಾಕೋಬೇಕು. ಹೌದು. ಈಗ ಎಷ್ಟು ಬೇಕು ನಿನ್ಗೆ ಅಷ್ಟು ಹಾಕೊಟ್ಬಿಡಿದೀನಿ. ಬಾಣ್ಲಿ ತುಂಬಾ ಹಾಕೊಟ್ಬಿಡಿದೀನಿ ನಿನ್ಗೆ. ಅಷ್ಟು ತಿನ್ನೋದ್ ಕಷ್ಟ ಸ್ವಲ್ಪ. ಇದು ಹೆಂಗೋ ಕಾಯ್ಬೇಕು. ನೀ ಬ್ರೇಕ್ ತಗೊಳ್ಳೋದಾರು ತಗೋತೀಯಾ? ಬ್ರೇಕ್ ತಗೋಬೇಕಾ? ತಗೊಳ್ಳೇಬೇಕು. ಇದು ಕಾಯ್ಬೇಕಲ್ಲ. ಎಷ್ಟೊತ್ತಾಗುತ್ತೆ? ಇದೊಂದು 5 ನಿಮಿಷ ಬೇಕು. 5 ನಿಮಿಷ ಕಾಯ್ಬೇಕು? 5 ನಿಮಿಷ ನೀವೇನ್ ಮಾಡ್ತೀರಾ? ಚಾನಲ್ ಅಂತೂ ಟ್ಯೂನ್ ಮಾಡಿದ್ರೆ ಅಷ್ಟೇ, ಗೊತ್ತಲ್ಲ, ಫುಲ್ ಗಲಾಟೆ. ನಾನಂತೂ ಪ್ರತಿಮಾನ್ ಸ್ವಲ್ಪ ಗೋಳು ಇಕ್ಕೋತೀನಿ. ಅಷ್ಟರಲ್ಲಿ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಪ್ರತಿಮಾ, ಐ ಆಮ್ ವೈಟಿಂಗ್. ಗೋಲ್ಡನ್ ಬ್ರೌನ್ ಆಗಿದೆ, ಸಕ್ಕತ್ತಾಗಿದೆ ಕಲರ್. ಹೊಂಬಣ್ಣ ಬರುವವರೆಗೂ ಕರ್ಕೋಬೇಕಿದು. ಸಕ್ಕತ್ತಾಗೈತೆ. ಹೆಂಗಿದೆ? ಏನು ಹಾಡು? ಏನು ಬರೀ ಸಖತ್ತಾಗೈತೆ ಅಂತ ನಿಲ್ಸ್ಬಿಟ್ಟೆ? ಅದು ನೆಕ್ಸ್ಟ್ ಸುಮ್ನೆ ನಗ್ತಾವಳೆ ಅಂತಿದೆ, ನೀವ್ ನಗ್ತಾ ಇಲ್ಲ. ನನ್ ಹೇಳಕ್. ಓ ಹಂಗ? ಸರಿ ಸರಿ ಸರಿ. ನೋಡಿ, ಇವಾಗ ಆಲ್ಮೋಸ್ಟ್ ಇಟ್ ಇಸ್ ಡನ್. ಯಾ. ಈಗ ಸರ್ವಿಂಗ್ ಬೌಲ್ ಕೊಡ್ತೀಯಾ? ನೋಡಿ ಎಷ್ಟಿದೆ, ಹತ್ತತ್ರ 15 ಮಾಡ್ಬಿಡಿದೀನಿ ನಿಂಗೆ. ಇವತ್ತು ಊಟ, ತಿಂಡಿ, ಸಾಯಂಕಾಲ ತಿಂಡಿ ಎಲ್ಲ ಇದೆ. ಈಗ ಮಧ್ಯಾಹ್ನ ಊಟಕ್ಕೆ ಕಚ್ಚಕ್ಕಂತಾನೆ, ಕಚ್ಕೊಂಡು ತಿನ್ನಕ್ಕೋಸ್ಕರ ಅಂತಾನೆ ಮಾಡಿರೋದು. ನೋಡು, 2, 3, 4, 5, 6, 7, 8, 9 ಲೆಕ್ಕ ಮಾಡಿ. 11, 12, 13, 14. ಅಯ್ಯೋ, ಇದು ಮುಗೀತಿಲ್ಲ. 15, 16, 17, 18, 19, 20. 15 ಒಂದು 20 ಆಗೋಗಿದೆ. ವಾವ್. ನಾವ್ ಯಾವಾಗ್ಲೂ ಡಬಲ್ ಧಮಾಕ. ಸೋಯಾ ಕಾಳಿನ ಅಂಬೋಡೆ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ವಾವ್ ರೀ, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ
ಅದೇನೋ ಪ್ರತಿಮಾ ಹಿಂಗ್ ಕೊಟ್ಟ ತಕ್ಷಣ ಮನ್ಸು ಎಳಿತಾ ಇರುತ್ತೆ, ತಿನ್ಬಿಡು ತಿನ್ಬಿಡು. ಅದೇ ಡಯಟಿಂಗ್ ಅಂದ್ರೂ ತಿನ್ಬಿಡು, ನಾಳೆಯಿಂದ ಮಾಡ್ಕೊಂಡ್ರಾಯ್ತು ಅಂತ. ನೋಡಮ್ಮ, ನಂಗೆ ಎಲ್ರು ಹೇಳಿದಾರೆ ತುಂಬಾ ದಪ್ಪ ಆಗ್ಬೇಡ ತಿಂದು ಅಂತ. ನಾನೇನೋ ದಪ್ಪ ಆದ್ರೆ ನಾನೇ ಕಾರಣ. ಆ ಜಿಮ್ ನೀನೇ ಕಾಸು ಕೊಡ್ಬೇಕು. ಆಯ್ತು, ತೊಂದ್ರೆ ಇಲ್ಲ, ಇವಾಗ ತಿನ್ನು, ಆಮೇಲೆ ನೋಡೋಣ. ಓಕೆ, ಎನಿವೆ, ಸೊ ದಪ್ಪ ಆಗ್ತೀವೋ ಸಣ್ಣ ಆಗ್ತೀವೋ, ಬಟ್ ಹೊಟ್ಟೆಗಂತೂ ಯಾವತ್ತೂ ಮೋಸ ಮಾಡ್ಕೋಬಾರ್ದು. ನಾನಂತೂ ಮೋಸ ಮಾಡ್ಕೊಳಲ್ಲ. ನಾವು ನೋಡೋಕ್ಕಂತೂ ಚೆನ್ನಾಗಿದೆ, ಬಿಸಿ ಬಿಸಿ ಆಗಿದೆ, ಬಿಸಿ ಬಿಸಿಯಾಗೆ ತಿನ್ಬೇಕು ಇದನ್ನ, ಆಗ್ಲೇ ಮಸ್ತ್ ಮಜಾ ಮಾಡೋದು. ಓಕೆನಾ? ಇದು ಹೇಗೆ ಮಾಡೋದು ನೋಡ್ಕೊಂಬಿಡಿ ಒಂದ್ಸಲ. ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಸೋಯಾ, ಶುಂಠಿ, ಕರಿಬೇವು, ಹಸಿ ಮೆಣಸಿನಕಾಯಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು. ನಂತರ ರುಬ್ಬಿದ ಮಿಶ್ರಣಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಅಕ್ಕಿ ಹಿಟ್ಟು, ನಿಂಬೆ ರಸ, ಉಪ್ಪು, ಪುದೀನ ಹಾಕಿ ಚೆನ್ನಾಗಿ ಬೆರೆಸಿ ಉಂಡೆಗಳನ್ನಾಗಿ ಮಾಡಿ ಕೈಯಲ್ಲಿ ಒಡೆ ಆಕಾರಕ್ಕೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಸೋಯಾ ಕಾಳಿನ ಆಂಬೊಡೆ ಸವಿಯಲು ಸಿದ್ಧ. ನೋಡ್ಕೊಂಡ್ರಾ ಹೇಗ್ ಮಾಡೋದು ಅಂತ? ಗೊತ್ತಾಯ್ತಲ್ಲ? ತುಂಬಾ ಈಸಿ ರೀ. ಸೊ ಬೇಗ ಬೇಗ ಮಾಡಿ, ಸಾಯಂಕಾಲ ಕಾಫಿ ಟೀ ಜೊತೆಲಿ ಮಾತ್ರ ತಗೊಳ್ಳಿ. ಆಯ್ತು, ಊಟಕ್ಕೂ ಕಚ್ಕೊಂಡು ತಿನ್ಬಹುದು. ಐ ನೋ. ಸೊ ಬಿಸಿ ಬಿಸಿ ಆಗಿದೆ, ಕ್ರಿಸ್ಪಿ ಆಗಿದೆ. ಸೌಂಡ್ ಕೇಳಿಸ್ತಾ ಇದಲ್ಲ? ಅದಕ್ಕೆ ಕೇಳಿದ್ದು, ಕ್ರಿಸ್ಪಿ ಆಗಿದೆಯಾ ಅಂತ ಕೇಳಿದ್ ನಾನು. ವಾವ್, ಯಾ ಗುಡ್. ಏನೇಮ್ಮ, ನಿಜವಾಗ್ಲೂ ನಾನು ಚೆನ್ನಾಗಿಲ್ಲ ಅಂತ ಹೇಳಕ್ ಮನ್ಸೇ ಬರಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೀಯ. ಥ್ಯಾಂಕ್ ಯು. ಸೂಪರ್. ಬೇಕಾ? ನೀ ತಿನ್ನು, ಒಳ್ಳೇದು. ಓಕೆ, ತುಂಬ ಧಾರಾಳ ಮನಸ್ಸು ನಮ್ಮ ಪ್ರತಿಯೊಂದು. ಹಾಗಂತ ನೀವೆಲ್ಲ ಇಲ್ಲಿ ಬಂದ್ಬಿಡ್ಬೇಡಿ, ಅದು ಮಾಡ್ಕೊಡಲ್ಲ ನನಗೆ ಮಾತ್ರ. ಓಕೆ ಓಕೆ, ಡೀಲಾ? ಡೀಲು. ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಕಾಯ್ತಾ ಇದ್ದಾರೆ ಒಡೆ ತಿನ್ನೋದಕ್ಕೆ. ಅವ್ರಿಗೆ ಯಾರಿಗೂ ಕೊಡ್ದೆ ನಾನು ಒಬ್ಳೆ ಬಚ್ಚಿಟ್ಕೊಂಡು ತಿನ್ಬಿಡ್ತೀನಿ. ಓಕೆನಾ? ರೈಟ್. ಪ್ರತಿಮಾ, ಇದಿಲ್ಲಿರ್ರಿ. ಆಯ್ತು, ನೀನೇ ಯಾವ ರೆಸಿಪಿ? ನೆಕ್ಸ್ಟ್ ಒಂದು ಕಾಂಟಿನೆಂಟಲ್ ಡೆಸರ್ಟ್ ಹೇಳ್ಕೊಡ್ತಾ ಇದ್ದೀನಿ. ಅಟ್ ಈಸ್ ಆಪ್ರಿಕಾಟ್ ವಿಪ್ ಅಂತ. ಡೆಸರ್ಟ್? ಯಾ, ಮೈ ಫೇವ್ರೇಟ್. ಯಾ, ಈಗ ಆಪ್ರಿಕಾಟ್ ವಿಪ್ ಮಾಡೋಣ. ಮಾಡೋಣ. ಲೀಡು ಪಕ್ಕಕ್ಕೆ. ನಾನು ತಿಂತಾ ಇರ್ತೀನಿ, ಏನೇನು ಬೇಕು ಅಂತ ಹೇಳ್ಬಿಡು. ಇದಕ್ಕೆ ಕಾರ್ನ್ಫ್ಲೇಕ್ಸ್, ಹಂಕರ್ಡ್, ಆಪ್ರಿಕಾಟ್, ಬಾದಾಮಿ, ಜೇನುತುಪ್ಪ, ಸಕ್ಕರೆ ಹಾಗೂ ಕಂಡೆನ್ಸ್ಡ್ ಮಿಲ್ಕ್. ಇಷ್ಟೇನಾ? ಇಷ್ಟೇ. ಗ್ಯಾರಂಟಿ? ಗ್ಯಾರಂಟಿ. ಒಂದು ಬೌಲು? ಬೌಲ್ ಯಾಕೆ ಹೇಳಿ ನಾನು? ಹೇಳ್ಬೇಕಪ್ಪ, ನಮ್ಗೆ ಗೊತ್ತಾಗಲ್ಲ. ಇಲ್ಲ ಅಂದ್ರೆ ಹೆಂಗ್ ಮಿಕ್ಸ್ ಮಾಡಿ? ಸರಿ, ಇವಾಗ ಕೆಲಸ ಮೊದಲು, ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ. ಮಾತಾಡಿದ್ರೆ ಕೇಳಿ. ಇವಾಗ ಆಯ್ತು, ಇವಾಗ ಗ್ಯಾಸ್ ಆನ್ ಮಾಡು. ಮಾತಾಡೋದೇ ಇಲ್ಲ ನಾನು. ಗ್ಯಾಸ್ ಆನ್ ಮಾಡು. ಈಗ ಆಪ್ರಿಕಾಟ್ನ, ಇದು ಆಕ್ಚುಲಿ ಟರ್ಕಿ ಡ್ರೈ ಫ್ರೂಟ್. ಇದು ಮಾತಾಡಮ್ಮ, ಸುಮ್ಮನೆ ಇರೋ. ಇದು ಏನ್ ಮಾತಾಡು ಅಂತ ಮಾತಾಡ್ಬೇಡ. ಏನ್ ಕೇಳ್ಬೇಕು ನಾನು ನಿನ್ ಮಾತು? ಆಯ್ತು. ಈಗ ಇದು ಟರ್ಕಿದು ಡ್ರೈ ಫ್ರೂಟ್. ಇದು ನೀನ್ ಏನೇನೋ ತಗೊಂಡ್ಬರ್ತೀಯಮ್ಮ, ಎಲ್ಲೆಲ್ಲೋ ಹೋಗ್ಬಿಟ್ಟು. ಎಲ್ಲಾ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೂ ಸಿಗತ್ತೆ ಇವಾಗ. ಬೆಂಗಳೂರಲ್ಲಿ ಸಿಗದೆ ಇರೋದೇನ್ ಹೇಳೋ? ನೋಡಿದೀನಮ್ಮ, ಸುಮ್ಮನೆ. ಹೌದಾ? ಅಲ್ಲಲ್ಲ, ನಾನು ನೀನು ಮಾತ್ರ ಸಿಗೋದಿಲ್ಲ ಅಷ್ಟೇ ಇವಾಗ. ಈಗ ಇದು ಆಪ್ರಿಕಾಟ್ಗೆ ಇದೇ ಸ್ವಲ್ಪ ಸಿಹಿ ಇರುತ್ತೆ, ಹುಳಿಸಿ ಹುಳಿಸಿ ಇದ್ದಂಗಿರುತ್ತೆ. ಅಲ್ಲ, ತುಂಬಾ ಸ್ವೀಟ್ ಇರಲ್ಲ ಇದು. ಇಲ್ಲ ಅಲ್ವಾ? ಒಂಚೂರು ಸ್ಪೂನ್ ಕೊಡ್ತೀಯಾ? ಚೂರಲ್ಲ, ಫುಲ್ಲು ಕೊಡು. ಅರ್ಥ ಮಾಡ್ಕೊಂಬಿಟ್ಟಿದ್ಯಾ? ಹೌದು. 1 ಚಮಚ ಆಗಷ್ಟು ಸಕ್ಕರೆ, ಸ್ವಲ್ಪ ನೀರು ಹಾಕು. ಹಾಕ್ಬೇಕಾ? ಹಾ, ಅದು ಸ್ವಲ್ಪ ಬೇಯ್ಬೇಕದು. ಓಕೆ, ನಾನೇ ಹಾಕ್ತೀನಿ. ಓಕೆ, ಹಾಕಿ ಇನ್ನೊಂದು ಸ್ವಲ್ಪ ಹಾಕು. ಹಾಂ, ಸಾಕು. ಇದು ಬೇಯ್ಬೇಕೀಗ. ಎಷ್ಟು ಹಾಕ್ಬೋದು ಇದು ಆಪ್ರಿಕಾಟ್? ಇದು ನಾನು 200 ಗ್ರಾಮ್ಸ್ ತಗೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಆ ಥರ, ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಬಟ್ ಇದು ಒಂದು 4ರಿಂದ 5 ಜನಕ್ಕಾಗಷ್ಟು ಸರ್ವ್ ಮಾಡ್ಬೋದು. ಅಷ್ಟೊಂದಾಗುತ್ತಾ? ಅಷ್ಟೊಂದಾಗತ್ತೆ ಇದು. ಓಕೆ, ಈಗ ನಂಗೆ ಚಾಕು ಕೊಡೊಂದು. ಅದ್ಯಾರಿಗೆ? ಇದನ್ನ ನಾನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಮೇಲ್ಗಡೆ ಟಾಪಿಂಗ್ ಬೇಕಾಗತ್ತೆ. ಅದಕ್ಕೋಸ್ಕರ. ಓಕೆ, ಇದು ಏನಂದ್ರೆ ಆ ಹಣ್ಣು ಸಿಗ್ಬೇಕು. ಇದನ್ನ ನಾನು ಪ್ಯೂರೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಓಕೆ, ಪ್ಯೂರಿ ಮಾಡ್ಕೊಂಡ್ಬಿಡ್ತೀಯ? ಹೌದಾ, ಅದನ್ನ ಪ್ಯೂರೇ ಮಾಡ್ಕೊಳ್ತೀನಿ. ಈ ಕಡೆ ಮೇಲ್ಗಡೆ ಸ್ಲೈಸಸ್, ಯಾಕಂದ್ರೆ ಈ ಹಣ್ಣಿಂದ ಮಾಡಿರೋದು ಅಂತ ಗೊತ್ತಾಗ್ಬೇಕಲ್ವಾ? ಇಲ್ಲಾಂದ್ರೆ ಗೊತ್ತಾಗಲ್ಲ, ಯಾವುದು ಗೊತ್ತಾಗೋದಿಲ್ಲ. ಹೌದು. ಈಗ ಈ ಮೊಸರನ್ನ ಅರ್ಧ ಲೀಟರ್ ಮೊಸರನ್ನ ಏನ್ ಮಾಡಿದೀನಿ, ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಗಂಟು ಕಟ್ಟಿಟ್ಬಿಟ್ಟಿದ್ದೆ. ಅಂದ್ರೆ ತೆಳು ಬಟ್ಟೆ ತಗೊಂಡು ಗಂಟು ಕಟ್ಟಿಡ್ಬೇಕು. ಅದೇನಾಗತ್ತೆ, ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಕರೆಕ್ಟ್. ಸೊ ದಿಸ್ ಇಸ್ ಕಾಲ್ಡ್ ಹಂಕರ್ಡ್. ಓಕೆ, ಈಗ ಒಂದು ಬೌಲ್ ಆಗಷ್ಟು. ಐ ಯೂಶಲಿ ಕಾಲ್ಡ್
ಹ್ಯಾಂಗ್ ಕರ್ಡ್ ಅಂತ ಬಿಕಾಸ್ ಹ್ಯಾಂಗ್ ಮಾಡಿಟ್ಟಿರ್ತೀವಲ್ಲ ಅದನ್ನ. ಓ ಹಂಗೆ. ಈಗ ಇದಕ್ಕೆ ಒಂದು ಸ್ಪೂನ್ ಕೊಡ್ತೀಯಾ ಕಂಡೆನ್ಸ್ಡ್ ಮಿಲ್ಕು. ಸ್ವೀಟ್ ಆಗಿರುತ್ತಲ್ವಾ ಕಂಡೆನ್ಸ್ಡ್ ಮಿಲ್ಕು. ಕಂಡೆನ್ಸ್ಡ್ ಮಿಲ್ಕು ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು, ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಕಂಡೆನ್ಸ್ಡ್ ಮಿಲ್ಕು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೀಟ್ ಮಾಡಬೇಕು. ಓಕೆ. ಏನಂದರೆ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಹಂಕರ್ಡ್ ಅಂದರೆ ಮೊಸರು ಎರಡು ಮಿಕ್ಸ್ ಮಾಡ್ಕೊ. ಈಗ ಮೊಸರು ಹುಳಿ ಇರಬೇಕಾ ಅಥವಾ ಸ್ವಲ್ಪ ಸಿಹಿ ಇದ್ರೆ ಒಳ್ಳೇದಾ? ಯಾವಾಗಲೂ ಸಪ್ಪೆ ಮೊಸರೇ ತಗೋಬೇಕು ಇದಕ್ಕೆ. ಸಪ್ಪೆ? ಹೌದು, ಸಪ್ಪೆ ಮೊಸರೇ ತಗೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಹುಳಿ ತಗೊಂಡ್ರೆ ಏನಾಗುತ್ತೆ, ಇದು ಸ್ವಲ್ಪ ಹುಳಿ ಅಂಶ ಇರುತ್ತೆ ಆಪ್ರಿಕಾಟ್. ಹೌದು. ಸೊ ಏನಾಗುತ್ತೆ, ಅದು ಡೆಸರ್ಟ್ ಆಗಿದ್ದ ಸ್ವಲ್ಪ ಸಿಹಿ ಇರೋಂಥದ್ದೇ ತಗೊಳ್ಳೋದು ಒಳ್ಳೇದು. ಇದು ಈಗ ಆಗಿದೆ ಇದು. ಓಕೆ, ಈಗ ಇದು ಮಿಕ್ಸ್ ಮಾಡ್ಕೋಬೇಕು. ನಾನು ಇನ್ನ ಮಿಕ್ಸ್ ಮಾಡ್ತಾ ಇರ್ಬೇಕಾ? ಚೆನ್ನಾಗಿ ಬೀಟ್ ಆಗ್ಬೇಕಂತ. ಹೌದು, ಚೆನ್ನಾಗಿ ಬೀಟ್ ಆಗಬೇಕು. ಓಕೆ, ನೀನು ಬ್ರೇಕ್ ತಗೋತೀಯಾ? ಓ ಎಸ್, ಫೈನ್. ಪ್ರತಿಮಾ ಒಂದು ಬ್ಯೂಟಿಫುಲ್ ಡೆಸರ್ಟ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಕಂಪ್ಲೀಟ್ ಆದ್ಮೇಲೆ ಅದು ಹೇಗಿರುತ್ತೆ ಅಂತ ನಾನು ಟೇಸ್ಟ್ ಮಾಡಿ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ನೀವು ನೋಡ್ಬೇಕು ಅಂತ ಕಾಯ್ತಾ ಇದ್ದೀರಲ್ಲ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೇಬೇಕು. ನೀವು ತಗೊಳ್ಳಿ ಮನೆ ಅಡಿಗೆಯಲ್ಲಿ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನನ್ನ ಮೆಚ್ಚಿನ, ನಿಮ್ಮ ಮೆಚ್ಚಿನ ಮನೆ ಅಡಿಗೆ. ಪ್ರತಿಮಾ, ಆಯ್ತಾ ಬೀಟ್ ಮಾಡಿದ್ದು? ಇದು ಬೀಟ್ ಮಾಡಾಯ್ತು. ನೀನು ಮಿಕ್ಸಿ ಜಾರ್ ತಗೊಂಬಾ. ಇದು ಗ್ರೈಂಡ್ ಮಾಡ್ಬೇಕೀಗ. ಯಾವ್ದು ಗ್ರೈಂಡ್ ಮಾಡಬೇಕು? ಇದನ್ನ ಗ್ರೈಂಡ್ ಮಾಡ್ಬೇಕು. ಆಪ್ರಿಕಾಟ್. ಆಪ್ರಿಕಾಟ್ ಇದು ಬೆಂದಿದೆಯಲ್ಲ ನೋಡು, ಸ್ವಲ್ಪ ನೀರಿನ ಅಂಶ ಇರ್ಬೇಕಾದ್ರೆ ತೆಕ್ಕೊಂಡ್ಬಿಡೋಣ. ಅದು ಮೊದಲೇ ಸಾಫ್ಟ್ ಇರುತ್ತೆ, ಬೆಂದ್ಮೇಲೆ ಇನ್ನೂ ಸಾಫ್ಟ್ ಆಗ್ಬಿಡುತ್ತೆ. ಹೌದು, ಸಾಫ್ಟ್ ಆಗುತ್ತೆ. ಯಾಕಂದ್ರೆ ನಮಗೆ ಪ್ಯೂರೇ ಬೇಕಿದ್ರದ್ದು. ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರ್ತೀಯಾ? ಓ ಎಸ್. ನಾ ಅಷ್ಟೊಳಗೆ ನಮ್ ಸರ್ವಿಂಗ್ ಬೌಲ್ಗೆ ಕಾರ್ನ್ಫ್ಲೇಕ್ಸ್ ನ ಕ್ರಶ್ ಮಾಡ್ತಾ ಇರ್ತೀನಿ. ಸರಿ, ನೀನ್ ಅದ್ ರೆಡಿ ಮಾಡ್ಕೋ, ನಾನು ಇದು ರೆಡಿ ಮಾಡ್ಕೋ. ಆಗಿದೆಯಾ ಪ್ರತಿಮಾ? ಐ ಥಿಂಕ್ ಇದಾಗಿದೆ. ಚೆಕ್ ಮಾಡಬೇಕು. ತೊಂಬ. ಓ ಎಸ್, ಬ್ಯೂಟಿಫುಲ್. ಒಂದು ಸ್ಪೂನ್ ಕೊಡ್ತೀಯಾ? ಹೆಂಗೆ, ನಾವು ಕೆಲಸ ಮಾಡ್ತೀವಾ? ಹೌದಮ್ಮ, ಮಾಡಿ ತೋರಿಸ್ತಾ ಇದೀಯಾ? ಮತ್ತೆ ಈಗ ನೋಡು, ಕಾರ್ನ್ಫ್ಲೇಕ್ಸು ಒಂದು ಲೇಯರ್ ನಾವು ಕಾರ್ನ್ಫ್ಲೇಕ್ಸ್ ಹಾಕಬೇಕು. ಓಕೆ, ಈಗ ನಾವು ಹಂಕರ್ಡ್ ಮತ್ತೆ ಈ ಮೊಸರು ಮತ್ತೆ ಮಿಲ್ಕ್ ಮೇಡ್ನ ಕಂಡೆನ್ಸ್ಡ್ ಮಿಲ್ಕ್ ಇದನ್ನ ಏನ್ ಮಿಕ್ಸ್ ಮಾಡಿದ್ವು, ಈಗ ಇದು ಒಂದು ಲೇಯರ್ ಹಾಕೊಳ್ತೀವಿ. ಸ್ಪ್ರೆಡ್ ಮಾಡಬೇಕು. ನೋಡು, ಇದು ಹಾಕೊಂಡು ಹೀಗೆ ಸ್ಪ್ರೆಡ್ ಮಾಡ್ಬಿಡ್ಬೇಕು. ಏನ್ರಿ, ಲೇಯರ್ ಬೈ ಲೇಯರ್ ಬರ್ಬೇಕದು. ಈಗ ಆಪ್ರಿಕಾಟ್ ನಾವೇನ್ ಮಾಡ್ಕೊಂಡಿದ್ವೋ ಪ್ಯೂರೇ, ಹೌದು, ಅದು ಒಂದು ಲೇಯರ್ ಹಾಕೋಬೇಕು. ಫಸ್ಟು ಕಾರ್ನ್ಫ್ಲೇಕ್ಸು, ಸೆಕೆಂಡ್ ಒನ್ ಹಂಕರ್ಡ್ ವಿತ್ ಕಂಡೆನ್ಸ್ಡ್ ಮಿಲ್ಕು, ಈಗ ಆಪ್ರಿಕಾಟು. ನೋಡು, ಈ ತರ ಹಿಂಗೆ ಲೇಯರ್. ಕಲರ್ ಬ್ಯೂಟಿಫುಲ್ ಅಲ್ಲ? ಬ್ಯೂಟಿಫುಲ್, ಹೌದು. ಈಗ ಇನ್ನೊಂದು ಲೇಯರ್ ಕಾರ್ನ್ಫ್ಲೇಕ್ಸ್. ಏನಂದ್ರೆ ಹಾಕಿದಾಗ ಏನಾಗುತ್ತೆ, ಕ್ರಂಚಿಯಾಗೂ ಇರುತ್ತೆ, ಸಾಫ್ಟ್ನೆಸ್ಸು ಇರುತ್ತೆ, ಮತ್ತೆ ಆ ಫ್ರೂಟು ಇರುತ್ತೆ. ಹೌದು. ಈಗ ತಿರ್ಗಾ ಕಂಡೆನ್ಸ್ಡ್ ಮಿಲ್ಕ್ ಮತ್ತೆ ಹಂಕರ್ಡ್ ಏನ್ ಮಾಡಿದ್ವೋ ಅದು. ಈಗ ಆಪ್ರಿಕಾಟ್ ಪ್ಯೂರೆ ತಿರ್ಗಾನ ಇದೇ ತರ ಹಾಕೋಬೇಕು. ಇದು ಫ್ರಿಜ್ ಅಲ್ಲಿ ಇಡ್ಬೇಕಾ? ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟು ತಿಂದ್ರೆ ಚೆನ್ನಾಗಿರುತ್ತೆ. ಈಗ ಇದಿದೆಯಲ್ಲ, ಚಾಕು ಇದೆಯಲ್ಲ, ಏನ್ ಮಾಡ್ಬೇಕು, ಸುಮ್ಮನೆ ಈ ತರ ಮಾಡಿದ್ರೆ ಏನಾಗುತ್ತೆ, ನಾವು ಹಾಕಿರೋ ಅಂತ ಆಪ್ರಿಕಾಟ್ ಮತ್ತೆ ಕಂಡೆನ್ಸ್ಡ್ ಮಿಲ್ಕ್ ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಕಾಣಿಸ್ಬೇಕದು. ಓ ವಾವ್. ಮತ್ತೆ ಹೆಚ್ಚಿರುವಂತ ಆಪ್ರಿಕಾಟ್ ಮೇಲ್ಗಡೆ. ಮಸ್ತಮ್ಮ. ಯಾಕೆ ಗೊತ್ತಾ, ಫ್ರೂಟ್ ಬಾಯ್ಕ್ ಸಿಗ್ಬೇಕು. ಕರೆಕ್ಟ್. ಆಮೇಲೆ ಬಾದಾಮಿ. ಇದು ಸ್ವಲ್ಪ ರಿಚ್ ಆಗೇ ಇರುತ್ತೆ. ಇದು ತಿಂದ್ಮೇಲೆ ಗೊತ್ತಾಗತ್ತೆ ಎಷ್ಟು ರಿಚ್ ಅಂತ. ನೋಡ್ತಿದ್ರೆ ನಿಜವಾಗ್ಲೂ ಆಸೆ ಆಗ್ತಿದೆ. ಒಂದು ಸ್ಪೂನ್ ಕೊಡ್ತೀಯಾ?
ಕಡೆಯಲ್ಲಿ ಚೂರು ಜೇನುತುಪ್ಪ. ಇದು ಇನ್ನಷ್ಟು ಟೇಸ್ಟ್ನ ಜಾಸ್ತಿ ಮಾಡುತ್ತೆ, ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಆಪ್ರಿಕಾಟ್ ಜೊತೆಗೆ ಹನಿ ಇದ್ರೆ ಇನ್ನೂ ರುಚಿಯಾಗಿರುತ್ತೆ. ಓ, ಕಡೆಯಲ್ಲಿ ಚೂರು ಕಾರ್ನ್ಫ್ಲೇಕ್ಸ್. ಸೊ ಆಪ್ರಿಕಾಟ್ ವಿಪ್ ಈ ಚಮಚದಲ್ಲೇ ತಿನ್ನು, ಯಾಕಂದ್ರೆ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಇರುತ್ತಲ್ಲ, ಅದು ಇನ್ನೂ ರುಚಿಯಾಗಿರುತ್ತೆ. ಇಸ್ ಇಟ್? ಆಫ್ ಕೋರ್ಸ್. ಓಕೆ, ಅದರೊಳಗೆ ತಿನ್ನೋಡು. ಆಪ್ರಿಕಾಟ್ ವಿಪ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ ನೋಡು. ಏನ್ ಫುಲ್ ಆ ಕಡೆ ಹೋಗ್ತಾ ಇದೆ? ಆ ಕಡೆ ಕೊಟ್ರೆ ನೀನು ಒಂದ್ ಸ್ಪೂನ್ ಹಂಗೆ ಇಟ್ಕೊಂಡಿದ್ಯಾ? ಆಯ್ತಾಯ್ತು, ನನಗೆ ಬೇಡ, ನೀ ತಿನ್ನು, ನಿನ್ಗಂತಾನೆ ಮಾಡ್ಕೊಟ್ಟಿರೋದು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ, ನೋಡ್ತಿದ್ರೆ ಟೆಂಪ್ಟ್ ಆಗುತ್ತೆ. ಇಟ್ಸ್ ಸೋ ಯಮಿಯಾ, ತಿನ್ಬೇಕು ಅಂತ ನೋಡಿದ ತಕ್ಷಣ ನಿಜವಾಗ್ಲೂ ಆಸೆ ಆಗೋದಂತೂ ಸಹಜ. ನಾನಂತೂ ಟೇಸ್ಟ್ ಮಾಡೋದಕ್ಕೆ ಐ ಆಮ್ ವೇಟಿಂಗ್. ನೀವೇನ್ ವೇಟ್ ಮಾಡ್ತಾ ಇದ್ದೀರಾ? ಇನ್ನೊಂದ್ಸಲ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡಿ. ಮೊದಲು ಒಂದು ಪ್ಯಾನ್ಗೆ ಆಪ್ರಿಕಾಟ್, ಸಕ್ಕರೆ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ನಂತರ ಒಂದು ಬೌಲ್ಗೆ ನೀರಿನ ಅಂಶವನ್ನ ತೆಗೆದ ಮೊಸರು ಅಂದ್ರೆ ಹಂಕರ್ಡ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಬೇಯಿಸಿದ ಆಪ್ರಿಕಾಟ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ಒಂದು ದೊಡ್ಡ ಬೌಲನ್ನು ತೆಗೆದು ಕಾರ್ನ್ಫ್ಲೆಕ್ಸ್ ಪುಡಿ ಮಾಡಿ ಒಂದು ಲೇಯರ್ ಹರಡಬೇಕು. ಇದರ ಮೇಲೆ ಮೊಸರು ಹಾಗೂ ಕಂಡೆನ್ಸ್ಡ್ ಮಿಲ್ಕ್ ಮಿಶ್ರಣವನ್ನ ಹರಡಬೇಕು. ನಂತರ ಆಪ್ರಿಕಾಟ್ ಮಿಶ್ರಣವನ್ನ ಸ್ಪ್ರೆಡ್ ಮಾಡಿ ಅದರ ಮೇಲೆ ಹೆಚ್ಚಿದ ಆಪ್ರಿಕಾಟ್, ಬಾದಾಮಿ, ಜೇನುತುಪ್ಪ ಹಾಗೂ ಕಾರ್ನ್ಫ್ಲೆಕ್ಸ್ ನಿಂದ ಅಲಂಕರಿಸಿದರೆ ಆಪ್ರಿಕಾಟ್ ವಿಪ್ ಸವಿಯಲು ಸಿದ್ಧ. ಪ್ರತಿಮಾ, ಸ್ಪೂನ್ ಫುಲ್ ಡೀಪ್ ಆಗಿ ಹೋಗ್ಬೇಕು. ಅದಕ್ಕೇನೋ ಹೇಳ್ತಾರಲ್ಲ, ಬಚನ್ ಸ್ಪೂನ್ ಅಂತಾರಲ್ಲ, ಲಾಂಗ್ ಸ್ಪೂನ್. ಲಾಂಗ್ ಸ್ಪೂನ್, ಐ ನೋ. ಸೊ ಆಪ್ರಿಕಾಟ್ ವಿಪ್, shall I eat? Sure. Waiting for your this thing, speedy feedback. As usual. Awesome. Awesome. Superb it is. Thank you. My pleasure. So ನೀವು ಹೇಳಿದಾಗ ಸಕ್ಕತ್ತಾಗಿದೆ ಟೇಸ್ಟ್ ಅಂಡ್ ಜಾಸ್ತಿ ಸ್ವೀಟ್ ಅಂತ ಅನ್ಸೋದೇ ಇಲ್ಲ, ಗೊತ್ತಾ? ಇಟ್ಸ್ ವೆರಿ ಕ್ಯೂಟ್ ಅಂಡ್ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ರೆ ಆಸಮ್ ಆಗಿರುತ್ತೆ. ತಿನ್ಬೋದು. ಯೂಶಲಿ ಡೆಸರ್ಟ್ಸ್ ನಾವು ತಿನ್ಬೇಕಾ ಫ್ರಿಜ್ ಅಲ್ಲಿ ಇಟ್ಬಿಟ್ಟೆ ತಿನ್ಬೇಕು ಅಲ್ಲ? ಏನೋ ಒಂದ್ ಸ್ಪೂನ್ ಅನ್ಕೊಂಡು ಎರಡಕ್ಕೆ ಹೋಗ್ತಿದೆ. ನಾ ಹೇಳಿಲ್ಲ ಒಂದ್ ಸ್ಪೂನ್ ತಿಂತೀನಿ ಅಂತ. ಆಯ್ತು, ನನಗೆ ಅಂತ ಕೊಟ್ಮೇಲೆ ನಾನು ಎಷ್ಟು ಬೇಕಾದ್ರೂ ತಿನ್ಬೋದು. ಆಯ್ತಮ್ಮ, ನೀನ್ ತಿನ್ನು. ನಿನ್ ಜಿಮ್ಗೆ ದುಡ್ಡು ಕೊಡಲ್ಲ ನಾನು. ಹಂಗೆಲ್ಲ ಹೇಳೋಂಗಿಲ್ಲ ಆಯ್ತಾ? ಅಲ್ಲ, ನೀನೇ ಹೇಳ್ದೆ ನಾನು ಜಿಮ್ಗೆ ಬಂದು ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದೆ. ಒಂಚೂರು ದಪ್ಪ ಆಗ್ತೀನಿ ಅಷ್ಟೇ. ಆಯ್ತಾಯ್ತಾಯ್ತು, ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀನಿ. ಓಕೆ, ಶ್ಯೂರ್. 2 ಸ್ಪೂನ್ ತಿಂದಿದ್ದೀನಿ, ಡೋಂಟ್ ಕೌಂಟ್. ಆಯ್ತಾಯ್ತು ನಂಗೆ. ಓಕೆ ಓಕೆ, ಶ್ಯೂರ್. ನೆಕ್ಸ್ಟ್ ರೆಸಿಪಿ ಏನು? ನೆಕ್ಸ್ಟ್ ಏನ್ ರೆಸಿಪಿ? ನಾನು ಹೋಗ್ತಾ ಇದ್ದೀನಿ. ಅಷ್ಟೇ, 2 ಇವತ್ತು. ಮತ್ತೆ ಸಾಕಲ್ಲ? ನಂಗೆ ಸ್ವಲ್ಪ ಹೊಟ್ಟೆ ಖಾಲಿ ಇದೆ. ನೀನು ಅಷ್ಟು ಒಂದು ಬೌಲ್ ಇದೆಯಲ್ಲ, ಅದು ತಿನ್ನು. ನಾವು ಹೊರಡ್ತೀನಿ ಈಗ. ಮತ್ತೆ ನಾಳೆ. ಶ್ಯೂರ್. ಓಕೆ, ಬಾಯ್ ಬಾಯ್. ಚೆಕ್ ಬಾಯ್. ಓಕೆ, ಸೊ ಪ್ರತಿಮಾ ಇವತ್ತು ಬ್ಯೂಟಿಫುಲ್ ಆಗಿರೋ 2 ರೆಸಿಪೀಸ್, ಸಿಂಪಲ್ ಆಗಿರುವಂತಹ 2 ರೆಸಿಪೀಸ್ ನ ಹೇಳ್ಕೊಟ್ಟಿದ್ದಾರೆ. ಸೊ ನಾನಂತೂ ತಿಂದು ಟೇಸ್ಟ್ ನೋಡಿ ಸಖತ್ತಾಗಿದೆ ಅಂತ ರಿಸಲ್ಟ್ ಹೇಳಾಯ್ತು. ಸೊ ನೀವು ತಿಂದು ಟೇಸ್ಟ್ ನೋಡ್ಬೇಕಾದ್ರೆ ಗೊತ್ತಿದೆಯಲ್ಲ, ಸೊ ಮನೇಲಿ ನೀವು 2 ರೆಸಿಪಿನ ಟ್ರೈ ಮಾಡಲೇಬೇಕು, ಪ್ಲೀಸ್ ಮಾಡಿ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಜೊತೆ ಯಾರು ಇರ್ತಾರೆ, ಸೆಲೆಬ್ರಿಟಿ ಇರ್ತಾರ ಅಥವಾ ಆಡಿಯನ್ಸ್ ಇರ್ತಾರ, ನನಗಂತೂ ಗೊತ್ತಿಲ್ಲ. ಸೊ ವೇಟ್ ಮಾಡಿ, ಅಲ್ಲಿ ತನಕ ನೀವು ತಗೊಳ್ಳಿ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಎಸ್, ಬ್ರೇಕ್ ಮುಂಚೆ ಹೇಳಿದೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ ಅಂತ. ಅವ್ರ ಹೆಸರು ಪುಷ್ಪ, ಬೆಂಗಳೂರಿಂದ ಬಂದಿದ್ದಾರೆ. ನಮಗೋಸ್ಕರ ಯಾವ ರೆಸಿಪೀಸ್ ಹೇಳ್ಕೊಡ್ತಾರೆ ಪುಷ್ಪ ಅವರು, ಕೇಳ್ಬಿಡೋಣ. ಹಾಯ್ ಪುಷ್ಪ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಹೇಗಿದ್ದೀರಾ ಪುಷ್ಪ? ಚೆನ್ನಾಗಿದೆ. ಫುಲ್ ನಗ್ನಗ್ತಾ ಮಿಂಚಿಂಗೋ ಏನ್ರಿ? ಫುಲ್ ಗೋಲ್ಡ್ ಹಾಕೊಂಡಿರೋದು? ಹೌದಾ? ಆಮೇಲೆ ನಿಮಗೆ ಹೇಳ್ತಾ ಇರೋದು ಗೋಲ್ಡ್ ಅಂತ ಯಾರಿಗೂ ಹೇಳ್ಬೇಡಿ, ಓಕೆ? ಆಮೇಲೆ ಮೀಟ್ ಮಾಡೋಣ ಶೋ ಆದ್ಮೇಲೆ. ಯಾಕಂದ್ರೆ ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಅಲ್ವಾ? ಓಕೆ, ಇದೇ ಖುಷಿಯಲ್ಲಿ ಗೋಲ್ಡ್ ತರ ಮಾತಾಡ್ತಾ ನಮಗೋಸ್ಕರ ಏನ್ ರೆಸಿಪೀಸ್ ಮಾಡ್ತಾ ಇದ್ದೀರಾ ಇವತ್ತು? ನಿಮಗೆ ಸಬ್ಸಿಗೆ ಸೊಪ್ಪಿನ ಮತ್ತು ಮಿಕ್ಸ್ಡ್ ಕಾಳುಗಳ ಕಡುಬು. ಎಲ್ಲ ಹೆಲ್ತಿ ಫುಡ್. ಎಸ್, ಯಾಕಂದ್ರೆ ಹೆಲ್ದಿ ಆಗಿ ನ್ಯೂಟ್ರಿಷಿಯಸ್ ಆಗಿರ್ಬೇಕು ಇವತ್ತು ಫುಡ್ಸ್ ಎಲ್ಲ, ಅಲ್ವಾ? ಸೊ ನನ್ನ ನೋಡಿದ್ರೆ ವೀಕ್ ಅಂತ ಅನ್ಸ್ಬಿಡುತ್ತಲ್ಲ ನಿಮ್ಗೆ? ಹೌದು, ಸ್ವಲ್ಪ ವೀಕ್. ಸೊ ಇನ್ನ ಸ್ವಲ್ಪ ತಾಕತ್ ಬೇಕು, ಬೇಕೇ ಬೇಕು. ಎಸ್, ಶುರು ಮಾಡೋಣ. ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಫಸ್ಟ್ ರೆಸಿಪಿಗೆ. ಕಾಳುಗಳು 4 ಥರದ ಕಾಳುಗಳನ್ನ ನಾನು ತಗೊಂಡು ಬಂದಿದ್ದೀನಿ ನೆನೆಸಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಬ್ಸಿಗೆ ಸೊಪ್ಪು, ಈರುಳ್ಳಿ ಕಟ್ ಮಾಡಿರುವಂಥದ್ದು, ಹಸಿರು ಮೆಣಸಿನಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಉಪ್ಪು. ಮೊದಲೇನ್ ಮಾಡ್ಕೋತೀರಾ? ಮೊದಲು ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕ್ಬೇಕಾ? ಅದು ಆಲ್ರೆಡಿ ನೆನೆಸಿದ್ದೀರಾ? ಹೌದು. ಎಷ್ಟೊತ್ತು ನೆನೆಸಿ? 4 ಅವರ್ಸ್ ನೆನೆಸಿ ತಗೊಂಡು ಬಂದಿರೋದು. ಕೊಡಿ ಒಂದ್ಸಲ ನೋಡ್ಬಿಡ.
ಪುಷ್ಪ ಅವರೇ ಏನೇನ್ ಕಾಳುಗಳಿದೆ ಇದ್ರಲ್ಲಿ? ಕಡಲೆಕಾಳು, ಹೆಸರು ಕಾಳು, ಅಲಸಂದಿ ಕಾಳು, ತೊಗರಿ ಕಾಳು. ಇಷ್ಟು ಹಾಕಿದೀರಾ? ಹೌದು. ನಾನ್ ರುಬ್ಲಾ ನೀವು ರುಬ್ತೀರಾ? ಯಾರಾದ್ರೂ ಆಯ್ತು. ನೀವೇ ಹೋಗ್ತೀರಾ? ಯಾಕಂದ್ರೆ ಅದು ಸ್ವಲ್ಪ ಗಟ್ಟಿ ಬೇಕಲ್ವಾ? ಇಲ್ಲ, ಸ್ವಲ್ಪ ತರಿ ತರಿ ಆಗಿರ್ಬೇಕು. ತರಿ ಆಗಿರ್ಬೇಕಾ? ಹಾಗಾದ್ರೆ ಜಾರ್ ತಂದು ಕೊಟ್ಬಿಡ್ತೀನಪ್ಪ. ಆಯ್ತು. ಕೊಡಿ. ಮುಚ್ಚಳ ಕೊಡ್ಲಾ? ನೀರ್ ಬೇಡ್ವಾ? ಬೇಡ. ನೀವದು ಮಿಕ್ಸಿ ಮಾಡೋ ಹೊತ್ತಿಗೆ ನನ್ಗೇನಾರು ಕೆಲಸ ಇದೆಯಾ? ಏನು ಇಲ್ಲ, ಇದನ್ನ ತರೋ ತನಕ ನಿಮ್ಗೇನು ಕೆಲಸ. ಇದೊಂದು ಮಿಕ್ಸಿ ಮಾಡ್ಬೇಕು, ಮತ್ತೆ ಮಿಕ್ಸಿ ಕೆಲಸನೇ ಇರೋದು. ಹೌದಾ? ಸರಿ, ಹಾಗಾದ್ರೆ ಒಂದೊಂದು ದೊಡ್ಡ ಬೌಲ್ ಕೊಡ್ತೀರಾ? ಕಾಳುಗಳೆಲ್ಲ ನೆಂದಿರುತ್ತಲ್ಲ, ಹೌದು. ಹಾಗಾಗಿ ನೀರ್ ಬೇಡ. ಬೇಡ ಬೇಡ. ಹೌದು, ನೀರಿನ ಅಂಶ ಇರುತ್ತೆ ಹೌದು, ಅಲ್ವಾ? ಎಲ್ಲ ಅದರಲ್ಲೇ ಇರುತ್ತೆ. ಎಲ್ಲ ಸ್ವಲ್ಪ ಹಾಕೊಂಡಿದ್ದೀರಾ ಕಾಳು? ಹೌದು, ಕಾಲ್ ಕಪ್. ಕಾಲ್ ಕಪ್. ಆಮೇಲೆ ಇದನ್ನ ಒಂದು ಮಿಕ್ಸಿ ಮಾಡಬೇಕು. ಮತ್ತೆ ಮಿಕ್ಸಿಗೆ ಹಾಕ್ಬೇಕಾ? ಹೌದು, ಚಿಕ್ಕ ಚಿಕ್ಕ ಮಿಕ್ಸಿ ಬೇಕು. ಚಿಕ್ಕ ಜಾರ್ ಸಾಕಲ್ವಾ? ಶುಂಠಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಅಲ್ಲ, ಸ್ವಲ್ಪ, ಒಂದು 4-5 ಸಾಕಾ? ಆಮೇಲೆ ಉಪ್ಪು ಹಾಕ್ತೀರಾ? ಇಲ್ಲ, ಉಪ್ಪು ಆಮೇಲೆ ಹಾಕೊಳ್ಳಿ. ಓಕೆ, ನಾನು ಮಿಕ್ಸಿ ಮಾಡ್ಕೊಂಬರ್ಲಾ? ಅಷ್ಟ್ರಲ್ಲಿ ನೀವೇನಾದ್ರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ನೋಡಿ, ಸಾಕಾ? ಸ್ವಲ್ಪ ತರಿ ತರಿಯಾಗಿ. ಓಕೆ, ಅಷ್ಟೇ ಅಲ್ವಾ? ಹಾ. ನಾನು ಕೇಳ್ದೆ ಏನೇನೋ ಹಾಕಿದೀರಾ? ಏನೂ ಹಾಕಿಲ್ಲ. ಈರುಳ್ಳಿ, ಸಬ್ಸಿಗೆ ಸೊಪ್ಪು ಅಂಡ್ ಕೊತ್ತಂಬರಿ ಸೊಪ್ಪು. ಮೂರೇನಾ? ಹಾಂ, 3. ಓಕೆ, ಮಿಕ್ಸಿ ಅದಕ್ಕೆ ಮಾಡಿ. ನೀವು ಮಿಕ್ಸಿ ಮಾಡಿಕೊಟ್ಟಿದ್ದಂಥ ಹಸಿರು ಮೆಣಸಿನಕಾಯಿನ ಇದಕ್ಕೆ ಹಾಕ್ತಾ ಇದ್ದೀವಿ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ. ಇದಕ್ಕೆ ಉಪ್ಪು. ಸರಿ. ಏನಿದು? ಇದು ಕಡುಬು. ಎಲ್ಲ ಮಿಶ್ರಣ ಕಾಳುಗಳ ಕಡುಬು. ಕಾಳುಗಳ ಮಿಶ್ರಣ ಕಡುಬು. ಚೆನ್ನಾಗಿದೆ ಹೆಸರು. ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಅಂದ್ರೆ ಎಲ್ಲ ಕೈಯಲ್ಲಿ ಚೆನ್ನಾಗಿ ಹೌದು, ನಾದ್ಕೋಬೇಕಲ್ಲ? ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಉಂಡೆ ಕಟ್ಲಿಕ್ಕೆ ಬರ್ಬೇಕಲ್ಲ? ಕಡುಬು ಅಲ್ವಾ ಇದು? ಹೌದು, ನಾನು ಇಡ್ಲಿ. ಕುಕ್ಕರ್ ಇಟ್ಬಿಡ್ಲಾ? ಹಾ, ಇಟ್ಬಿಡಿ. ಸ್ಟವ್ ಹಚ್ಲಾ? ಹೌದು, ಹಚ್ಚಿ. ಮುಂದೆ ಮುಂದೆ ನಮಗೆ ಒಂದು ಪ್ಲೇಟ್ ಬೇಕು. ಒಂದು ಪ್ಲೇಟ್ ಕೊಡ್ಲಾ? ಚಿಕ್ಕದ್ ಸಾಕಾ? ಹಾಂ, ಚಿಕ್ಕ. ನೀವು ಯಾವ ಆಕಾರಕ್ಕೆ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು. ಅಂದ್ರೆ ಕೆಲವರು ಉದ್ದ ಮಾಡ್ತಾರೆ, ಈ ಶೇಪಲ್ಲೂ ಮಾಡ್ತಾರೆ, ರೌಂಡ್ ಮಾಡ್ತಾರೆ ಅಲ್ವಾ? ನಾನಿವತ್ತು ಈ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಇಷ್ಟು ಉಂಡೆ ರೆಡಿ ಆಯ್ತಲ್ಲ? ಈಗ ಇದನ್ನ ನಾವು ಕುಕ್ಕರಲ್ಲಿ ಇಡ್ಲಿ ಹೇಗೆ ಬೇಯಿಸ್ತೀವೋ ಅದೇ ತರ ಬೇಯಿಸ್ಬೇಕು. ಓಕೆ, ಒಂದು 10 ನಿಮಿಷ. ವಿಷಲ್ ಹಾಕಬಾರ್ದು. ಇದನ್ನ ಮುಚ್ಚಲೂಬಾರ್ದು, ವಿಷಲ್ ಹಾಕಬಾರ್ದಾ? ಹೌದು, ಹಬೆಲ್ ಬೇಬಿ. ಹೌದು, ಹಬೆನಲ್ಲಿ ಬೇಯಿಸ್ಬೇಕು. ಎಷ್ಟೊತ್ತು ಬೇಕಾಗುತ್ತೆ? 10 ನಿಮಿಷ. 10 ನಿಮಿಷ ಬೇಯಬೇಕಾ? ಹೌದು, ಕಾಳಲ್ವಾ ಅದು, ಸ್ವಲ್ಪ ಟೈಮ್ ಅಲ್ವಾ? ಅಷ್ಟರಲ್ಲಿ ನಾನು ಬ್ರೇಕ್ ತಗೊಂಡ್ಬಿಡ್ಲಾ? ಆಯ್ತು, ತಗೊಂಡು. ವೀಕ್ಷಕರೇ,
ಇನ್ನು 10 ನಿಮಿಷ ಅದೇ ಹಬೆಲಿ ಬೇಯಬೇಕು. ಹಾಗಾಗಿ ನಾವೆಲ್ಲರೂ ಏನ್ ಮಾಡ್ಬೇಕು, ಬೇಕೇ ಬೇಕು ಈಗ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದ್ ಚಿಕ್ ಬ್ರೇಕ್ ಬೇಕು. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ಈಗ ಒಂಥರ ಮಲ್ಟಿ ಟ್ಯಾಲೆಂಟ್ ತರ ಮಲ್ಟಿ ಕಾಳುಗಳು ಅಲ್ವಾ, ಎಲ್ಲ ಪ್ರೋಟೀನ್ಸ್ ಎಲ್ಲ ನಮ್ಮ ಬಾಡಿಗೆ ಸೇರ್ಲಿ ಅಂತ ತುಂಬಾ ಒಳ್ಳೆ ಕಡುಬು ಮಾಡ್ತಾ ಇದ್ದೀರಾ. ಹೊಗೆ ವಿಪರೀತ ಬರ್ತಾ ಇದೆ, ಮೋಸ್ಟ್ಲಿ ಆಗಿದೆ. ಈ ಹೊಗೆಲೆ ಗೊತ್ತಾಗುತ್ತಲ್ಲ ಆಗಿದೆ ಅಂತ. ಆಫ್ ಮಾಡ್ಬಿಡ್ಲಾ? ಈಗ ಈ ಕಡುಬುನ ಬಿಸಿ ಬಿಸಿ ತಿನ್ಬೇಕು. ಹೌದು. ಯಾವ್ದ್ರ ಜೊತೆ ಚೆನ್ನಾಗಿ? ತುಪ್ಪದ ಜೊತೆ ಮತ್ತೆ ಚಟ್ನಿ ಜೊತೆ. ಆ ಸಿಹಿ ಆಗ್ಲಿ ಖಾರ ಆಗ್ಲಿ ತುಪ್ಪದ ಜೊತೆ ಕಡುಬು ತಿನ್ಬೇಕು. ತುಂಬಾ ಚೆನ್ನಾಗಿದೆ. ಓಕೆ, ಓಪನ್ ಮಾಡ್ತೀರಾ? ಸಕ್ಕದಾಗಿ ಬಂದಿದೆ ಅಲ್ಲ? ಹೌದು. ಈಗ ಸರ್ವಿಂಗ್ ಪ್ಲೇಟ್ ಹಾಕ್ಬಿಟ್ಟು ಕೊಟ್ಬಿಡ್ತೀರಾ? ಯೋಚನೆ ಮಾಡ್ತಾ ಇದ್ದೀರಾ ಕೊಡೋದಕ್ಕೆ? ಇಲ್ಲ, ನಿಮಗೆ ಕೊಡಕ್ಕೆ ಮಾಡಿರೋದು ಅಲ್ವಾ? ಸರಿ, ಬಿಸಿ ಬಿಸಿ ಆಗಿರುವಂತ ಕಡುಬನ್ನ ನನ್ಗೆ ಕೊಟ್ಬಿಡಿ. ಇದೊಂಥರ ಡಯಟ್ ಫುಡ್ ಹೌದು ಹೌದು. ಯಾಕೆಂದ್ರೆ ಎಣ್ಣೆ ಯೂಸ್ ಮಾಡಿಲ್ಲ. ಬಿಸಿಯಾದ ಕಡುಬು, ಬಿಸಿ ಬಿಸಿಯಾದಂತಹ ಕಡುಬು, ಕಾಳು ಮಿಶ್ರಣ ಕಡುಬು ಅಲ್ವಾ? ವಾ. ಯೂಶಲಿ ಎಲ್ಲ ನಾವು ಮಾಮೂಲಿ ಕಡುಬನ್ನ ತಿಂತಾ ಇರ್ತೀವಿ, ಸಿಹಿ ಕಡುಬು ಜೊತೆಗೆ ಅಕ್ಕಿ ಹಿಟ್ಟಿನಲ್ಲಿ ಜಾಸ್ತಿ ಮಾಡ್ತೀವಿ ನಾವು ಕಡುಬುನ ಅಲ್ವಾ? ಇದೊಂಥರ ಎಲ್ಲಾ ಕಾಳುಗಳು ನಮ್ಗೆ ಇಷ್ಟವಾಗಿರೋ ಎಲ್ಲಾ ಕಾಳುಗಳನ್ನ ಹಾಕೋಬಹುದು ಅಲ್ವಾ? ಈಗ ನೀವು ಬರೀ 4 ಕಾಳು ಮಾತ್ರ ಹಾಕಿದೀರಾ, ಸೊ ಬೇಕಾದ್ರೆ ನಾವು ಇನ್ನೂ ಒಂದಷ್ಟು ಕಾಳುಗಳನ್ನ ಆಡ್ ಮಾಡ್ಬೋದು. ಓಕೆ, ಎನಿವೆ, ಸೊ ಬಿಸಿ ಬಿಸಿ ಆಗಿರುವಂತಹ ಕಾಳು ಮಿಶ್ರಣ ಕಡುಬು ಹೇಗ್ ಮಾಡೋದು ನೋಡ್ಕೊಂಡ್ ಬರ್ತೀರಾ? ನೋಡ್ಬಿಡಿ. ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಕಾಳನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಇನ್ನೊಂದು ಸಣ್ಣ ಜಾರನ್ನ ತೆಗೆದುಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಉಪ್ಪನ್ನ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬೌಲ್ಗೆ ರುಬ್ಬಿದ ಕಾಳು, ರುಬ್ಬಿದ ಬೆಳ್ಳುಳ್ಳಿ, ಶುಂಠಿ, ಉಪ್ಪಿನ ಮಿಶ್ರಣವನ್ನ ಹಾಕಿ ಜೊತೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಹಾಗೂ ಸಬ್ಸಿಗೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಕುಕ್ಕರ್ನಲ್ಲಿ ಬೇಕಾದ ಆಕಾರವನ್ನ ಮಾಡಿ ಹಬೆಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿಯಾದ ಕಾಳು ಕಡುಬು ಸವಿಯಲು ಸಿದ್ಧ. ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಲ್ಲ, ನಾನ್ಸಲ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಡ್ತೀನಿ. ತುಪ್ಪ ಹಾಕೊಳ್ಳ, ಚಟ್ನಿ ಹಾಕೊಳ್ಳ? ಒಂದ್ಸಲ ತುಪ್ಪ, ಒಂದ್ಸಲ ಚಟ್ನಿ. ಚೆನ್ನಾಗಿದೆ. ತುಪ್ಪ ಜೊತೆ ಸೂಪರ್ ಆಗಿದೆಪ್ಪ. ಚಟ್ನಿ ಜೊತೆ ಒಂದ್ಸಲ ನೋಡ್ಬಿಡೋಣ. ಮಕ್ಕಳಿಗೆ ಇಷ್ಟ ಆಗುತ್ತೆ. ವಾವ್, ಸೂಪರ್ ಕಾಂಬಿನೇಷನ್ ಅಪ್ಪ, ಸಕ್ಕದಾಗಿದೆ. ನಿಮ್ಮನೇಲಿ ಮಕ್ಳಿಗೆ ಮಾಡ್ಕೊಡ್ತಾ ಇರ್ತೀರಾ? ನಾನ್ ಬಂದ್ರೆ ಏನ್ ಮಾಡ್ತೀರಾ ನಿಮ್ಮನೇಲಿ? ನಿಮಗೆ ಯಾವ್ದು ಸ್ಪೆಷಲ್ ಬೇಕೋ ಅದು ಮಾಡೋಣ. ಈಗ ಖಾರ ತಿಂತಾ ಇದೀನಿ, ಸ್ವೀಟ್ ಮಾಡಿ. ಈಗಲೇ ಒಂದು ಸ್ವೀಟ್ ಮಾಡ್ತೀರಾ? ಏನ್ ಸ್ವೀಟ್ ಮಾಡ್ತೀರಾ? ಹುರುಳಿಕಾಳು ಕಾಯಾಲ್ ಅಂತ ಒಂದು ಸ್ವೀಟ್ನ ಮಾಡಿ ತೋರಿಸ್ತೀನಿ. ಏನ್ ಬರೀ ಕಾಳಲ್ಲೇ? ಕಾಳು ಫೇವರೇಟ್? ಹೌದು. ಓಕೆ, ಸರಿ, ನ್ಯೂಟ್ರಿಷಿಯಸ್ ಅಲ್ಲ, ಅದಕ್ಕೆ ಕಾಳನ್ನೇ ಮಾಡೋಣ ಅಲ್ವಾ? ಸೂಪರ್ ಆಗಿದೆ. ಆಮೇಲೆ ತಿನ್ಬಿಡ್ತೀನಿ. ಏನ್ ಹೇಳಿದ್ರಿ ಇವಾಗ? ಯಾವ ರೆಸಿಪಿ? ಹುರುಳಿಕಾಳು ಕಾಯಾಲು. ಹುರುಳಿಕಾಳು ಕಾಯಿ ಹಾಲು. ಓಕೆ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಬೇಯಿಸಿರುವಂಥ ಹುರುಳಿಕಾಳು, ತೆಂಗಿನಕಾಯಿ, ಬೆಲ್ಲ, ತುಪ್ಪ ಮತ್ತೆ ಏಲಕ್ಕಿ ಮತ್ತೆ ಒಣಶುಂಠಿ. ಇಷ್ಟೇನಾ ಇದಕ್ಕೆ? ಹೌದು. ಓಕೆ, ಈಗ ಮೊದಲೇನ್ ಮಾಡ್ಕೋತೀರಾ? ಮೊದಲು ಇದನ್ನ ಹುರುಳಿಕಾಳನ್ನ ಒಂದು 4 ಅವರ್ ನೆನೆಸ್ಕೊಳ್ಬೇಕು. 4 ಅಂದ್ರೆ 4 ಗಂಟೆಗಳು ನೆನೆಸ್ಕೊಳ್ಬೇಕು. ಆಮೇಲೆ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ. ಎಷ್ಟು ವಿಷಲ್? ಒಂದು 3 ವಿಷಲ್ಸ್ ಬರೋ ತನಕ ಬೇಯಿಸ್ಕೊಳ್ಬೇಕು. 4 ಗಂಟೆ ನೆನೆಸಾದ್ಮೇಲೆ 3 ವಿಷಲ್ ವರೆಗೂ ಬೇಯಿಸ್ಬೇಕು. ಹೌದು. ಆಮೇಲೆ ಅದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು. ಈಗ ಆಲ್ರೆಡಿ ಬೇಯಿಸಿ ತಂದಿರುವಂತ ಕಾಳಿದ ಮಿಕ್ಸಿಯಲ್ಲಿ ಹಾಕೊಳ್ಬಹುದು. ಜಾರ್ ಕೊಟ್ಬಿಡ್ಲಾ? ನೀರ್ ಬೇಡವಾ? ಬೇಡ, ಡ್ರೈ ಹಾಗೆ ಮಿಕ್ಸ್ ಮಾಡ್ಬೇಕಾ?
ಆಗಿದ್ಯಾ? ಆಗಿದೆ. ಓ, ಗೊತ್ತೇ ಆಗಲ್ಲ ಹುರುಳಿಕಾಳು ಅಂತ. ಹೌದು. ಗ್ರೈಂಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಓಕೆ, ಈಗ ಒಂದು ಸ್ಪೂನ್ ಕೊಡ್ಲಾ? ಹೌದು. ಸ್ಪೂನ್ ಜೊತೆಗೆ ಒಂದು ಬೌಲ್ ಬೇಕು. ಇದೊಂಥರ ರಾಗಿ ಹಿಟ್ಟು ತರ ಕಾಣಿಸ್ತಾ ಇದೆ. ಹೌದು ಹೌದು, ಸಾಫ್ಟ್ ಆಗಿ ಬರುತ್ತೆ. ಈಗ ಬೇಯಿಸಿದ ನೀರ್ ಏನ್ ಮಾಡ್ತೀರಾ? ಬೇಯಿಸಿದ ನೀರನ್ನ ನೀವು ಸಾಂಬಾರ್ಗೆ ಯೂಸ್ ಮಾಡ್ಕೊಳ್ಬೋದು, ರಸಂ ಮಾಡ್ಬೋದು. ಅದ್ರಲ್ಲೇ ರಸ ಮಾಡ್ಬೋದು. ಹೌದು. ಕರೆಕ್ಟ್. ಇವಾಗ ನನಗೆ ಇನ್ನೊಂದು ಮಿಕ್ಸಿ ಕೊಡ್ತೀರಾ? ಇನ್ನೊಂದು ಚಿಕ್ಕ ಜಾರ್ ಬೇಕಾ? ಜಾರ್, ಮಿಕ್ಸಿ ಜಾರ್. ಏನೆಲ್ಲ ಬರೀ ಮಿಕ್ಸಿಲೇ ಇವತ್ತು ಹೌದು. ಎಕ್ಸ್ಪೆರಿಮೆಂಟ್ ಅಲ್ಲ? ಏನು ಬೇಯಿಸೋ ಅಷ್ಟಿಲ್ಲ. ಬೇಯಿಸಿ ಆಲ್ರೆಡಿ ತಂದಿರೋದ್ರಿಂದ. ಹೌದು. ಈ ಸ್ಟವ್ವೇ ಆನ್ ಮಾಡಿಲ್ಲ ಅಲ್ವಾ ನಾನು? ಹೌದು. ಒಂದು ನೋಡಿ, ಗ್ಯಾಸ್ ಸೇವಿಂಗ್. ಕಾಳೊಂದು ಬೇಯಿಸ್ಕೊಂಡ್ಬಿಟ್ರೆ ಆಗೋಯ್ತು. ಆಗೋಯ್ತು. ಕಾಯಿ ಹಾಕ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, ಬೆಲ್ಲ, ಬೆಲ್ಲ ಆಯ್ತು. ಹೌದು. ಆಮೇಲೆ ಏಲಕ್ಕಿ. ಸ್ವೀಟ್ ಅಂದ್ಮೇಲೆ ಏಲಕ್ಕಿ. ಹೌದು, ಏಲಕ್ಕಿ ಬೇಕೇ ಬೇಕು. ಒಂದು ಸ್ವಲ್ಪ ಒಣಶುಂಠಿ ಹಾಕ್ತಾರೆ. ಒಣಶುಂಠಿ ಯಾಕೆ? ಒಣಶುಂಠಿ ಅದು ಸ್ವಲ್ಪ ಹಾ. ಕಾಳಲ್ವಾ, ಹ್ಮ್. ಹುಳಿ ಕಾಳು, ಅದರಿಂದ ಸ್ವಲ್ಪ ಅದು ಗ್ಯಾಸ್ನ ಕಡಿಮೆ ಮಾಡುತ್ತೆ. ಶುಂಠಿ ಗ್ಯಾಸ್ನ ಕಡಿಮೆ ಹೌದು, ಮಾಡಿ. ಕಡಿಮೆ ಮಾಡುತ್ತೆ. ಇದ್ರದ್ದು ಮುಚ್ಚಳ. ನೀರ್ ಬೇಡವಾ ಇದಕ್ಕೂ? ನೀರು ಬೇಡ, ಸ್ವಲ್ಪ ನೀರು ಬೇಕು. ನಾ ಕೇಳ್ದೆ ಆಗ್ಲೇ, ಬೇಡ ಅಂದ್ಬಿಟ್ರಿ. ಮಿಕ್ಸಿ ಮಾಡ್ಕೊಂಡು ಬರಲಾ? ಎಲ್ಲದಕ್ಕೂ ನನ್ ಪರ್ಮಿಷನ್ ಏನ್ ಬೇಡಪ್ಪ. ನೀವ್ ನಿಮ್ದೇ ಅಡಿಗೆ ಮನೆ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಆಯ್ತಾ ಇಷ್ಟು ಬೇಗ? ಆಗೋಯ್ತು. ಮಿಕ್ಸಿ ಆಗಿದೆ. ಓಕೆ, ನೆಕ್ಸ್ಟ್ ಇದನ್ನ ಸರ್ವಿಂಗ್ ಬೌಲಿಗೆ ಹಾಕೋದು. ಸರ್ವಿಂಗ್ ಬೌಲ್ ಡೈರೆಕ್ಟ್ ಆಗ? ಹೌದು. ಇಷ್ಟೇ ಇಲ್ಲ, ಇಷ್ಟೇ. ಏನ್ರಿ ಇಷ್ಟು ಬೇಗ ತುಂಬಾ ಮಾಡ್ಬಿಟ್ರೆ? ಬೇಗ ಆಗುತ್ತೆ ಇದು. ಒಂದು ಸ್ಪೂನ್ ಕೊಡ್ತೀರಾ? ಚಿಕ್ಕದ್ ಸಾಕಾ? ಹಾ. ಇದು ಇದ್ರ ಜೊತೆಗೆ ಕಾಯಿ ಹಾಲನ್ನ ನಿಮ್ಗೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಮೊದ್ಲು ಬರೀ ಪುಡಿ ಮಾತ್ರ ಹೌದು, ಹಾಕೋಬೇಕು. ಪುಡಿ ಮಾತ್ರ ಹಾಕ್ಬೇಕು. ತಿನ್ನುವಾಗ ಏನ್ ಮಾಡ್ಬೇಕು? ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನ ತಿನ್ಬೇಕು. ಮಿಕ್ಸ್ ನಾವೇ ಮಾಡ್ಕೋಬೇಕು. ಅದು ನೀವು ಮಾಡ್ಕೊಡಲ್ವಾ? ಹೌದು. ಮಾಡ್ಕೊಡಲ್ವಾ? ಮಾಡ್ಕೊಡಲ್ಲ, ನೀವೇ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡಿ ಹೇಳ್ಬೇಕು. ನಾ ಯಾಕೆ ಮಿಕ್ಸ್ ಮಾಡಲ್ಲ? ಮಿಕ್ಸ್ ಮಾಡೋದಕ್ಕೆ ನಿಮ್ಗೆ ಹೆಂಗ್ ಬೇಕಂಗ್ ಮಿಕ್ಸ್ ಮಾಡ್ಕೊಳ್ಬೋದು. ಓ ಹಂಗೆ. ಎಷ್ಟು ಸ್ವೀಟ್ ಬೇಕೋ ಅದನ್ನ ಗೊತ್ತಾಗುತ್ತೆ. ಸ್ವೀಟ್ ಎಷ್ಟು ಬೇಕೋ ಹೌದು. ಅಷ್ಟು ಮಿಕ್ಸ್ ಮಾಡ್ಕೋಬಹುದು. ಓಕೆ, ಸರಿ. ಥ್ಯಾಂಕ್ ಯು ಸೋ ಮಚ್. ಹುರುಳಿಕಾಳು ಹುರುಳಿಕಾಳು ನೋಡಿ. ಕಾಯಿ ಹಾಲು, ಕಾಳಿನ ಕಾಯಿ ಹಾಲು ತಿಂದು ನೋಡ್ಬಿಟ್ಟು ಟೇಸ್ಟ್ ಹೇಳಿ. ಡೆಫಿನೆಟ್ಲಿ. ಪುಷ್ಪ ಅವರೇ, ಎಲ್ಲಾ ಸ್ವೀಟ್ಸ್ ನ ಒಂಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತೀನಿ. ಹೌದು ಅಲ್ವಾ? ಟಿವಿಯಲ್ಲಿ ಬರೋ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಅದ್ರಲ್ಲಿ ಬರೋ ಅಂತ ಎಲ್ಲ ಐಟಮ್ಸ್ ನ ಮಾಡಿ ನೋಡ್ತಾ ಇರ್ತೀನಿ. ಹೌದಾ? ವೆರಿ ನೈಸ್. ಯಾಕಂದ್ರೆ ಇದೊಂಥರ ಡಿಫ್ರೆಂಟ್ ಸ್ವೀಟು. ನಾನು ಯಾವತ್ತೂ ಈ ತರ ಸೆಪರೇಟ್ ಆಗಿ ಕಾಳಿಂದ ಬೇಯಿಸೋದಿರೋದು, ಎಣ್ಣೆ ಯೂಸ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಸೊ ಡೈರೆಕ್ಟ್ ಆಗಿ ಹಾಗೆ ಮಾಡಿ ಸಿಂಪಲ್ ಸಿಂಪಲ್ ಆಗಲ್ಲ. ವೀಕ್ಷಕರೇ, ಹುರುಳಿಕಾಳಿನ ಕಾಯಿ ಹಾಲು ಹೇಗ್ ಮಾಡೋದು ಅಂತ ಕಾಯ್ತಾ ಇದ್ದೀರಲ್ಲ, ಹಾಗಾದ್ರೆ ರೀಕ್ಯಾಪ್ ನ ನೋಡ್ಕೊಂಡ್ ಬಂದ್ಬಿಡಿ. ಹುರುಳಿಕಾಳಿನ ಕಾಯಿ ಹಾಲು ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಬೇಯಿಸಿದ ಹುರುಳಿಕಾಳು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಅದನ್ನ ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಂತರ ಜಾರ್ಗೆ ತೆಂಗಿನ ತುರಿ, ಬೆಲ್ಲ, ಏಲಕ್ಕಿ, ಒಣಶುಂಠಿ, ಲವಂಗ ಹಾಗೂ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ಒಂದು ಸರ್ವಿಂಗ್ ಬೌಲ್ಗೆ ರುಬ್ಬಿದ ಹುರುಳಿಕಾಳಿನ ಮಿಶ್ರಣ ಹಾಗೂ ಕಾಯಿ ಹಾಲನ್ನು ಸರ್ವ್ ಮಾಡಿದರೆ ಸಿಹಿಯಾದ ಹುರುಳಿಕಾಳಿನ ಕಾಯಿ ಹಾಲು ಸವಿಯಲು ಸಿದ್ಧ. ಹುರುಳಿಕಾಳು ಕಾಯಿ ಹಾಲು ಹೇಗ್ ಮಾಡೋದು ಗೊತ್ತಿದೆಯಲ್ಲ? ಗೊತ್ತಾಯ್ತು. ಈಗ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡ್ತೀನಿ. ಸೊ ಸ್ವಲ್ಪ ಸ್ವೀಟ್ ತಗೊಂಡಿದ್ದೀನಿ, ಕಾಯಿ ಹಾಲನ್ನ ಸ್ವಲ್ಪ ಹಾಕೊಂಡಿದ್ದೀನಿ.
ಹೇಗಿದೆ? ಡಿಫ್ರೆಂಟ್ ಆಗಿದೆ. ಒಂಥರ ಪಾಯಸ ಅಂತೀವಲ್ಲ ಹೌದು, ಆ ಥರ. ಆ ಟೇಸ್ಟ್ ಕೊಡುತ್ತೆ ಹೌದು, ಅಲ್ವಾ? taste ಚೆನ್ನಾಗಿ. ಸೂಪರ್ ಆಗಿದೆ. ನಿಜ ಚೆನ್ನಾಗಿ ಮಾಡ್ತೀರಪ್ಪ. ಮನೇಲಿ ಇದೇ ತರ ಎಲ್ಲ ಬರೀ ಕಾಳಿಂದನಾ? ಖಾರ ಎಲ್ಲ ಆಗ್ಲಿ? ಕಾಳಿಂದೆ ಮಾಡೋದಿಲ್ಲ, ಒಂದೊಂದ್ ದಿನ ಕಾಳಿಂದು. ಒಂದೊಂದ್ ದಿನ ಕಾಳಿಂದು, ಬಟ್ ಕಾಳು ತುಂಬಾ ಒಳ್ಳೇದಲ್ವಾ? ಚೆನ್ನಾಗಿದೆ. ಏನಂದ್ರೆ ಸ್ವಲ್ಪ ಕಷ್ಟ ಅಂದ್ರೆ ನಾವೇ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ನೀವು ಮಿಕ್ಸ್ ಮಾಡ್ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎನಿವೆ ಸೋ ನೈಸ್. ಎರಡೂ ರೆಸಿಪಿ ನಂಗೆ ತುಂಬಾ ಇಷ್ಟ ಆಯ್ತು. ಖಾರ ಆಗ್ಲಿ ಸ್ವೀಟ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಕಾಳಿಂದ. ಥ್ಯಾಂಕ್ ಯು. ಸೊ ಅದೇ ಖುಷಿಗೆ ನಿಮ್ಗೋಸ್ಕರ ಒಂದು ನಿಮಿಷ ಬ್ಯೂಟಿಫುಲ್ ಫ್ಲವರ್ ನಿಮ್ಗೋಸ್ಕರ. ಥ್ಯಾಂಕ್ ಯು ಪುಷ್ಪ ಅವರೇ. ಹೀಗೆ ಬರ್ತಾ ಇರಿ, ನಮಗೋಸ್ಕರ ಹೊಸ ಹೊಸ ರೆಸಿಪಿನ ಕಂಡು ಹಿಡ್ಕೊಂಡ್ಬಂದು. Thank you. ಕಾಳಿಂದ ಆಗಿರ್ಬೋದು, ಯಾಕಂದ್ರೆ ಕಾಳಿಂದ ಬಹಳ ಕಡಿಮೆ ಎಲ್ಲರೂ ಮಾಡೋದು. ಸೊ ನೀವು ಹೊಸ ಹೊಸ ರೆಸಿಪೀಸ್ ನ ಕಂಡು ಹಿಡಿದು ಬಂದಿನ್ ಮಾಡಿ ನಮ್ಗೆ ಹೇಳ್ಕೊಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೈನ್. ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ನಿಮ್ಮ ವಿಳಾಸ ಹಾಗೂ ಭಾವಚಿತ್ರವನ್ನು ನಮಗೆ ಕಳುಹಿಸಿ. ನಮ್ಮ ವಿಳಾಸ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು, ಬೆಂಗಳೂರು 560085. ನೋಡಿದ್ರಲ್ಲ, ಕಾಳಿಂದ ಬರೀ ಖಾರ ಅಷ್ಟೇ ಅಲ್ಲ, ಸಿಹಿ ಕೂಡ ಮಾಡಬಹುದು ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿಂದ ಬಂದಂತಹ ಪುಷ್ಪ ಅವರು. ಇವತ್ತಿನ ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ಹೌದು, ಇವತ್ತಿನ ಎಲ್ಲ ರೆಸಿಪೀಸ್ ನಮ್ಮ ಮನೇಲಿ ಟ್ರೈ ಮಾಡಿ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಹೇಳಿ, ಜೊತೆಗೆ ಹೇಗ್ ಬಂತು ಅಂತ ನಮ್ಗೆ ಲೆಟರ್ನ ಬರೆದು ತಿಳಿಸ್ಬೇಕು. ಮಿಸ್ ಮಾಡಬಾರ್ದು. ಮಿಸ್ ಮಾಡಿದ್ರೆ ಗೊತ್ತಿದೆಯಲ್ಲ ಏನ್ ಮಾಡ್ತೀನಿ ಅಂತ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಬಿಡ್ತೀನಿ. ಓಕೆ, ಸೊ ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಏನ್ ಮಾಡ್ತೀರಾ? ನಗ್ತಾ ಇರಿ, ನಿಮ್ಗೆ ಇಷ್ಟವಾಗಿರುವಂತ ಅಡುಗೆನ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ.